ಓಕೆ, ರೆಕಾರ್ಡ್ ಆನ್ ಆಯ್ತು. ಸೊ ನೋಡಿ ಇಲ್ಲಿ ಫಸ್ಟ್ ಅಮೃತ ಅವರು 50,000 ಸ್ಕೂಟಿನ ತಗೋಬೇಕು ಅನ್ಕೊಂಡಿದ್ದಾರೆ. ಅವ್ರ ಹತ್ರ ಈಗ ಡೌನ್ ಪೇಮೆಂಟ್ 10,000 ಇದೆ. 10,000 ನನಗೆ ಕೊಟ್ರು. ಅದನ್ನ 4 ವರ್ಷದಲ್ಲಿ ನಾನು ರೀಪೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ 4 ಇಯರ್ಸ್ಗೆ ಅದು ಡಿವೈಡ್ ಮಾಡಿದಾಗ ಒಂದು ಇನ್ಸ್ಟಾಲ್ಮೆಂಟ್ ಬಂದು 10,000 ಇದು ಪ್ರಿನ್ಸಿಪಲ್ ಅಮೌಂಟ್. ಸೊ ಅವರು ಫಸ್ಟ್ ಇಯರ್ 10,000 ಪ್ರಿನ್ಸಿಪಲ್ ಅಮೌಂಟ್ ಕೊಡಬೇಕು. ಸೆಕೆಂಡ್ ಇಯರ್ 10,000 ಪ್ರಿನ್ಸಿಪಲ್ ಅಮೌಂಟ್, ಥರ್ಡ್ ಇಯರ್ 10,000 ಪ್ರಿನ್ಸಿಪಲ್ ಅಮೌಂಟ್, ಫೋರ್ತ್ ಇಯರ್ 10,000 ಪ್ರಿನ್ಸಿಪಲ್ ಅಮೌಂಟ್ ಕೊಡಬೇಕು. ಜೊತೆಗೆ ಟುಗೆದರ್ ವಿತ್, ಎಲ್ಲರೂ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಟುಗೆದರ್ ವಿತ್ ಇಂಟ್ರೆಸ್ಟ್ 10% ಅಂತ ಹೇಳ್ತಾರೆ. ಸೊ 10% ಅಂತ ಹೇಳಿದಾಗ ಮೊದಲನೇ ವರ್ಷ ನಮಗೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇರೋದು 40,000. 1 2 3 4 ಇಯರ್ದು 10,000 ಕೊಡ್ಬೇಕಂದ್ರೆ 40,000 ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ. ಅದಕ್ಕೆ 10% ಅಂದ್ರೆ 4,000 ಇಂಟ್ರೆಸ್ಟ್ ಆಗುತ್ತೆ. ಅದೇ ತರ ಸೆಕೆಂಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ನಮ್ಗೆ 30,000 ಉಳ್ಕೊಂಡಿದೆ. 30,000ಕ್ಕೆ 10% ಅಂದ್ರೆ 3,000 ಇಂಟ್ರೆಸ್ಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ ಉಳ್ಕೊಂಡಿರೋಂತ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 20,000. 20,000ಕ್ಕೆ 10% ಅಂದ್ರೆ 2,000. ನೆಕ್ಸ್ಟ್ ಲಾಸ್ಟ್ ಇಯರ್ ಅಲ್ಲಿ ಉಳ್ಕೊಳ್ಳೋಂತ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 10,000. ಅದಕ್ಕೆ 10% ಅಂದ್ರೆ 1,000 ಇಂಟ್ರೆಸ್ಟ್ ಆಗುತ್ತೆ. ಸೊ ಟೋಟಲ್ ಫಸ್ಟ್ ಇಯರ್ ಅಲ್ಲಿ ಅವರು 10,000 ಪ್ಲಸ್ 4,000 ಟೋಟಲ್ ಆಗಿ 14,000 ನ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಾಗತ್ತೆ ನನಗೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಬಂದು 10,000 ಪ್ಲಸ್ 3,000 13,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ನ ಕೊಡ್ಬೇಕು ನನಗೆ. ನೆಕ್ಸ್ಟ್ ಥರ್ಡ್ ಇಯರ್ 10,000 ಪ್ಲಸ್ 2,000 12,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಡ್ಬೇಕು, ಹೈರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. ನೆಕ್ಸ್ಟ್ ಲಾಸ್ಟ್ ಇಯರ್ ಅಲ್ಲಿ 10,000 ಪ್ಲಸ್ 1,000 11,000 ನ ನನಗೆ ಹೈರ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು. ಸೊ ಡಿಫರೆನ್ಸ್ ಏನು ಹೈರ್ ಪರ್ಚೇಸ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ಗೂ ಅಂದ್ರೆ, ಇಲ್ಲಿ ನೋಡಿ ಹೈರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಏನಾದ್ರು ಅಮೃತ ನನ್ನ ಹತ್ರ ಬೈ ಮಾಡಿದ್ರೆ ನಾನ್ ಬರೀ ಸ್ಕೂಟಿ ಮಾತ್ರ ಟ್ರಾನ್ಸ್ಫರ್ ಮಾಡಿರ್ತೀನಿ, ಅವ್ರ ಹೆಸರಿಗೆ ಪೊಸಿಷನ್ ಆಫ್ ಗೂಡ್ಸ್ ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ. ಬಟ್ ಓನರ್ಶಿಪ್ ನನ್ನ ಹತ್ರನೇ ಇರುತ್ತೆ. ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂದ್ರೆ, ಅವ್ರು ಯಾವಾಗ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 11,000 ನ ಪೇ ಮಾಡ್ತಾರೆ, ಸೊ ಪೇ ಮಾಡಿದ ತಕ್ಷಣ ಎಲ್ಲ ಕ್ಲಿಯರ್ ಆಗಿದೆ, ಯಾವ ಇನ್ಸ್ಟಾಲ್ಮೆಂಟ್ ಯಾವ ಡ್ಯೂನು ಇಲ್ಲ ಅಂತೇಳಿ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ಸ್ ನ ಓನರ್ ಆಫ್ ದಿ ಗೂಡ್ಸ್ ನನ್ನ ಹೆಸರಿಂದ ಹೈರ್ ಸೆಲ್ಲರ್ ಇಂದ ಹೈರ್ ಪರ್ಚೇಸರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಅಂದ್ರೆ ಲಾಸ್ಟಿಗೆ, ಕೊನೆಯಲ್ಲಿ. ಸಪೋಸ್ ಅಮೃತ ಅವರು ಡೌನ್ ಪೇಮೆಂಟ್ ಕೊಟ್ರು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ರು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಟ್ರು. ಸಪೋಸ್ ಥರ್ಡ್ ಫೋರ್ತ್ ಕೊಡೋದಕ್ಕೆ ಫೇಲ್ಯೂರ್ ಆದಾಗ ಸೊ ನಾನು ಅಮೃತ ಇಂದ ಸ್ಕೂಟಿನ ಸೀಜ್ ಮಾಡ್ಕೊಂಡು ತಗೊಬರ್ಬೋದು. ಯಾಕೆಂದ್ರೆ ಓನರ್ಶಿಪ್ ನನ್ನ ಹತ್ರನೇ ಇದೆ. ಆ ಓನರ್ಶಿಪ್ ಯಾರ ಹತ್ರ ಇದೆ? ಓನರ್ ಅಮೃತ ಓನರ್ ಅಲ್ಲ. ಎಲ್ಲಿ ತನಕ ಓನರ್ ಅಲ್ಲ ಅಂದ್ರೆ, ಅವ್ರು 11,000 ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡೋ ತನಕ ಅವ್ರ ಓನರ್ ಅಲ್ಲ. ಅದು ಪೇ ಮಾಡಾದ್ಮೇಲೆ ನಾನು ಅವ್ರಿಗೆ ಯಾವ್ದು ಡ್ಯೂ ಇಲ್ಲ ಅಂತೇಳಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಗೂಡ್ಸ್ ನ. ಸೊ ಅವ್ರೇನಾದ್ರು ಸಪೋಸ್ ಫೇಲ್ಯೂರ್ ಆದ್ರೆ ನಾನ್ ಏನ್ ಮಾಡ್ತೀನಿ, ಅವ್ರ ಗಾಡಿನ ಸೀಜ್ ಮಾಡ್ಕೊಂಡು ತಗೊಬರ್ತೀನಿ. ಅದಕ್ಕೆ ರೀಪೊಸೆಷನ್ ಅಂತ ಕರಿತೀವಿ ಅವ್ರ ಗಾಡಿನ. ಯಾಕೆಂದ್ರೆ ನಾನೇ ಓನರ್ ಆದ್ರಿಂದ ನನ್ಗೆ ಯಾವಾಗ ಇಷ್ಟ ಬರ್ತದೆ, ಅವ್ರು ಏನಾದ್ರು ಪೇಮೆಂಟ್ ಮಾಡೋದಕ್ಕೆ ಡಿಲೇ ಮಾಡಿದ್ರೆ ಅಥವಾ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಗಾಡಿನ ಸೀಜ್ ಮಾಡ್ಕೊಂಡು ತರಬಹುದು, ತಂದು ಅದನ್ನ ಬೇರೆಯವ್ರಿಗೆ ಸೇಲ್ ಮಾಡ್ಬೋದು. ಅದನ್ನ ನಾವು ರೀಪೊಸೆಷನ್ ಅಂತ ಕರಿತೀವಿ. ರೀಪೊಸೆಷನ್ ಅಲ್ಲೂ ಸಹ ನಿಮ್ಗೆ ಪ್ರಾಬ್ಲಮ್ಸ್ ಬರುತ್ತೆ. ಅದು ಸಹ ಒಂದು ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ಎಲ್ಲ ಆದ್ಮೇಲೆ, ಆಯ್ತಾ. ಇಲ್ಲಿ ಡಿಫ್ರೆನ್ಸ್ ಬಂದು ಹೈರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಲಾಸ್ಟ್ ಪೇಮೆಂಟ್ ಆದ್ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಯಾವಾಗ ಅಮೃತ ಡೌನ್ ಪೇಮೆಂಟ್ ಪೇ ಮಾಡ್ತಾರೆ ಆಗ್ಲೇನೆ ಸ್ಕೂಟಿನೂ ಕೊಡ್ತೀನಿ, ಜೊತೆಗೆ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸ್ಕೂಟಿ ಜೊತೆಗೆ ಸ್ಕೂಟಿನೂ ಅವ್ರಿಗೆ ಕೊಡ್ತೀನಿ, ಜೊತೆಗೆ ಡೌನ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡ ತಕ್ಷಣ ಗಾಡಿದು ಡಾಕ್ಯುಮೆಂಟ್ಸ್ ಸಹ ನನ್ನ ಹೆಸರಿಂದ ಇನ್ಸ್ಟಾಲ್ಮೆಂಟ್ ವೆಂಡರ್ ಇಂದ ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಅವ್ರು ಡೌನ್ ಪೇಮೆಂಟ್ ಕೊಟ್ಟ ತಕ್ಷಣನೇ. ಸೊ ಅವಾಗ ಅವ್ರೇನಾದ್ರು ಫಸ್ಟ್ ಸೆಕೆಂಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಥರ್ಡ್ ಫೋರ್ತ್ ಕೊಡ್ಲಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ಗಳ, ನಾನು ಸ್ಕೂಟಿನ ಸೀಜ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇಮಿಡಿಯೇಟ್ ಆಗಿ ನಾನು ಡೌನ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಏನ್ ಮಾಡಿದೀನಿ, ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ಕೊಟ್ಟಿದೀನಿ, ಜೊತೆಗೆ ಸ್ಕೂಟಿನೂ ಕೊಟ್ಟಿದೀನಿ. ಬಟ್ ಅವ್ರು ಫೇಲ್ಯೂರ್ ಆದಾಗ, ಥರ್ಡ್ ಇನ್ಸ್ಟಾಲ್ಮೆಂಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ ಕೊಡೋದಕ್ಕೆ ಫೇಲ್ಯೂರ್ ಆದಾಗ ಅವ್ರ ಹತ್ರ ನಾನು ಸ್ಕೂಟಿನ ಸೀಜ್ ಮಾಡ್ಕೊಂಡು ತರಕ್ ಆಗಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಕೋರ್ಟ್ ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರ್ಬೇಕಾಗಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಕೋರ್ಟ್ ಅಲ್ಲಿ ಅಮೃತ ಮೇಲೆ ಕೇಸ್ ಹಾಕಿ ಆ ಅಮೌಂಟ್ ಗಳನ್ನ, ಬ್ಯಾಲೆನ್ಸ್ ಅಮೌಂಟ್ ಗಳನ್ನ ವಸೂಲ್ ಮಾಡ್ಕೋತೀನಿ ಕೇಸ್ ಹಾಕ್ಬಿಟ್ಟು. ಸೊ ಇಷ್ಟೇ ಡಿಫ್ರೆನ್ಸ್. ಹೈರ್ ಪರ್ಚೇಸ್ ಅಲ್ಲಿ ಬರೀ ಸ್ಕೂಟಿ ಮಾತ್ರ ಕೊಡ್ತೀನಿ, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದ್ಮೇಲೆ ನಾನು ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಅದೇ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ
ಇಮಿಡಿಯೇಟ್ ಡೌನ್ ಪೇಮೆಂಟ್ ರಿಸೀವ್ ಆದ ತಕ್ಷಣನೇ ಸ್ಕೂಟಿನೂ ಕೊಡ್ತೀನಿ, ಜೊತೆಗೆ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬಟ್ ನಾನು ಏನಾದ್ರು ಪೇಮೆಂಟ್ ಅಲ್ಲಿ ಡಿಫಾಲ್ಟ್ ಆದ್ರೆ, ಫೇಲ್ಯೂರ್ ಆದ್ರೆ ನಾನು ಈ ಸಿಸ್ಟಮ್ ಅಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಆಗ್ತಾ ಹೋಗ್ಬೇಕು. ಬಟ್ ಈ ಸಿಸ್ಟಮ್ ಅಲ್ಲಿ ನಾನು ಸೀಜ್ ಮಾಡ್ಕೊಂಡು ಅಸೆಟ್ ನ ವಾಪಸ್ ತಗೊಂಡ್ ಬರ್ಬೋದು. ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ಹೈರ್ ಪರ್ಚೇಸ್ಗೂ ಇನ್ಸ್ಟಾಲ್ಮೆಂಟ್ಗೂ ಡಿಫ್ರೆನ್ಸ್ ಎಲ್ಲರಿಗೂ? ಸರ್ ಡೌಟ್ ಇಲ್ಲ ಅಲ್ವಾ? ಹಾ ಸರ್, ಈ ಸಿಸ್ಟಮ್ಗಳನ್ನ ಮಾಡಿರೋದು ಯಾರಿಗೋಸ್ಕರ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಮತ್ತೆ ಲೋವರ್ ಲೆವೆಲ್ ಪೀಪಲ್ಗಳಿಗೆ. ಯಾಕೆಂದ್ರೆ ಅವರು ಕ್ಯಾಶ್ ನ ಪೇ ಮಾಡಿ ಲಕ್ಸುರಿಯಸ್ ಗುಡ್ಸ್ ನ ಯೂಸ್ ಮಾಡಕ್ಕಾಗಲ್ಲ. ಅವ್ರಿಗೆ ಈ ತರ ಲೋನ್ ತರ ಕೊಟ್ರೆ ಅವರು ಯೂಸ್ ಮಾಡ್ಕೊಳ್ತಾರೆ. ಅದೇ ಹೈ ಲೆವೆಲ್ ಪೀಪಲ್ಗಳಿಗೆ ಇಮಿಡಿಯೇಟ್ ಆಗಿ ಅವರು ಎಷ್ಟೇ ಅದು ಪ್ರೈಸ್ ಇರ್ಲಿ ಕ್ಯಾಶ್ ನ ಕೊಟ್ಟು ಅವರು ಪರ್ಚೇಸ್ ಮಾಡ್ಕೊಳ್ತಾರೆ. ಬಟ್ ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಮತ್ತೆ ಲೋಯರ್ ಕ್ಲಾಸ್ ಪೀಪಲ್ಗಳಿಗೆ ಈ ತರ ಸಿಸ್ಟಮ್ಗಳನ್ನ ಕೊಟ್ಟಿರ್ತಾರೆ. ಸೊ ನಿಮ್ಮ ಪ್ರಕಾರ ಹೈರ್ ಪರ್ಚೇಸ್ ಒಳ್ಳೇದಾ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಒಳ್ಳೇದಾ ನಿಮ್ಮ ಪ್ರಕಾರ? ಯಾಕೆ? ಓನರ್ ಬಟ್ ಕೋರ್ಟ್ ಗೆಲ್ಲಿಸ್ತಾರೆ, ಏನಾದ್ರು ಫೇಲ್ಯೂರ್ ಆದ್ರೆ ಕೋರ್ಟ್ ಗೆಲ್ಲಿಸ್ತಾರೆ. ಅದೇ ಈ ಸಿಸ್ಟಮ್ ಅಲ್ಲಿ ಆದ್ರೆ ಗಾಡಿ ಸೀಜ್ ಮಾಡ್ಕೊ ಬರೋದನ್ನ ಅಕ್ಕಪಕ್ಕದವ್ರು ನೋಡ್ತಾರೆ. ಯಾವ್ದೊಳ್ಳೇದು? ಕೋರ್ಟ್ಗೆ ಹೋಗೋದು ಒಳ್ಳೇದಾ, ಅಕ್ಕಪಕ್ಕದವ್ರು ನೋಡೋದು ಒಳ್ಳೇದಾ? ಎರಡು ಸರಿಗಿಲ್ಲ, ಕರೆಕ್ಟ್ ಆಗಿ ಕಟ್ಕೊ ಹೋಗೋದೇ ಸರಿ. ನೀವು ತಗೊಂಡ್ ಯಾವ ಸಿಸ್ಟಮ್ ಅಲ್ಲಾರು ತಗೊಳ್ಳಿ, ಹೈರ್ ಪರ್ಚೇಸ್ ಸಿಸ್ಟಮ್ ಅಲ್ಲಾರು ತಗೊಳ್ಳಿ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಎಲ್ಲಾರು ತಗೊಳ್ಳಿ, ಬಟ್ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ಕೋಬೇಕು, ಮಾನ ಕಳ್ಕೋಬಾರ್ದು ಅಷ್ಟೇ. ಓಕೆ. ಸೊ ನಿಮಗೆ ಡಿಫ್ರೆನ್ಸ್ ಏನು ಹೈರ್ ಪರ್ಚೇಸ್ಗೂ ಇನ್ಸ್ಟಾಲ್ಮೆಂಟ್ಗೂ ಅಂತ ಗೊತ್ತಾಯ್ತು. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಅದನ್ನೇ ಹೇಳಿರೋದು. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾರು ಹೇಳಿ, ಫಸ್ಟ್ ಪ್ರಾಬ್ಲಮ್ ಏನಂತ ಇದೆ? ಓಕೆ, ಫಸ್ಟ್ ಪ್ರಾಬ್ಲಮ್ ಬರ್ಕೊಂಡಿದ್ರಲ್ಲ ಎಲ್ಲಾರು ಡೈರೆಕ್ಟ್ ಮೆಥಡ್ದು? ಓಕೆ ನೋಡಿ, ಫಸ್ಟ್ ಪ್ರಾಬ್ಲಮ್ ಅಮೃತ ಪರ್ಚೇಸ್ ಮಾಡ್ತಾ ಇದಾರೆ. ಎಷ್ಟು ಅದ ಅದ್ರ ಸ್ಕೂಟಿ ಬೆಲೆ ಬಂದು 50,000, 10,000 ಡೌನ್ ಪೇಮೆಂಟ್ ಮಾಡ್ತಿದ್ದಾರೆ. ಇನ್ನ ಬ್ಯಾಲೆನ್ಸ್ ಅಮೌಂಟ್ 4 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತೀನಿ ಅಂತಿದ್ದಾರೆ. ಸೊ ಹೆಡ್ಡಿಂಗ್ ಬರ್ಕೊಳ್ಳಿ, ಎಲ್ಲಾರು ಹೆಡ್ಡಿಂಗ್ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಬೋರ್ಡ್ ಕಾಣೋದಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಅದನ್ನ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟರೆಸ್ಟ್ ಅಂಡ್ higher installment price, calculation of installment and higher installment price. ಸೊ ಒಟ್ಟು 5 ಕಾಲಮ್ ಹಾಕೊಳ್ಳಿ, 1 2 3 4 ಮತ್ತೆ 5 ಕಾಲಮ್ ಹಾಕೊಳ್ಳಿ ನಿಮ್ಮ ನೋಟ್ಬುಕ್ ಅಲ್ಲಿ. ಮೊದಲನೇದಕ್ಕೆ ಡೇಟ್ ಅಂತ ಹಾಕೊಳ್ಳಿ, ಮೊದಲನೇ ಕಾಲಮ್ಗೆ ಡೇಟ್. ಸೆಕೆಂಡ್ ಕಾಲಮ್ಗೆ ಕ್ಯಾಶ್ ಪ್ರೈಸ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಮೂರನೇ ಕಾಲಮ್ಗೆ ಕ್ಯಾಲ್ಕುಲೇಷನ್ ಆಫ್ ಇಂಟರೆಸ್ಟ್ ಅಂತ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟರೆಸ್ಟ್. ನೆಕ್ಸ್ಟ್ ಫೋರ್ತ್ ಕಾಲಮ್ಗೆ ಪ್ರಿನ್ಸಿಪಲ್ ಅಮೌಂಟ್. ನೆಕ್ಸ್ಟ್ ಲಾಸ್ಟ್ ಕಾಲಮ್ಗೆ ಹೈರ್ ಪ್ರೈಸ್ ಅಂತ ಹಾಕೊಳ್ಳಿ. ಸೊ ಹೈರ್ ಪ್ರೈಸ್ ಆಗುವಂತದ್ದು ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಎರಡೂ ಸೇರಿದ್ರೆ ಹೈರ್ ಪ್ರೈಸ್ ಆಗುತ್ತೆ. ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಎರಡು ಆಡ್ ಮಾಡಿದ್ರೆ ಅದನ್ನ ಹೈರ್ ಪ್ರೈಸ್ ಅಂತ ಕರಿತೀವಿ. ಈಗ ಹೇಳಿ, ಯಾವಾಗ ತಗೋತಾ ಇರೋದು ಸ್ಕೂಟಿನ ಅಮೃತ? 1/1/2020 ತಗೋತಿದ್ದಾರೆ, 1/1/2020ಗೆ. ಸೊ ಎಂಡ್ ಆಗೋದು 31/12/2020ಗೆ ಎಂಡ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಸ್ಟಾರ್ಟ್ ಆಗೋದು 1/1/2021 ಇಂದ ಎಂಡ್ ಆಗೋದು 31/12/2021ಗೆ ಎಂಡ್ ಆಗುತ್ತೆ.
ನೆಕ್ಸ್ಟ್ 1/1/2022 ಇಂದ 31/12/2022ಗೆ ಎಂಡ್ ಆಗುತ್ತೆ. First column date, second column cash price, third column calculation of interest, next fourth column principal amount, next fifth column higher price. ಆಯ್ತಾ, ಗೊತ್ತಾಯ್ತಾ, ಬರ್ಕೊಂಡ್ರ? ಹಾ ಹೇಳಿ. ನೆಕ್ಸ್ಟ್ 1 2 3 3 ಆಯ್ತು, 4. ನೆಕ್ಸ್ಟ್ 1/1/2023 ಇಂದ 31/12/2023ಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ 1/1/2024 ಇಂದ 31/12/2024ಗೆ ಎಂಡ್ ಆಗುತ್ತೆ. ಒಟ್ಟು 4 ಇನ್ಸ್ಟಾಲ್ಮೆಂಟ್ ನೋಡಿ. ಡೌನ್ ಪೇಮೆಂಟ್ ಇಯರ್ದು ಬೇಡ. ನೆಕ್ಸ್ಟ್ 1 2 3 4 ನೋಡಿ. ಈ ಡೇಟ್ಗಳು ಹಾಕೊಳ್ಳಿ. 1/1/2020 ಇಂದ 31/12/2020. ನೆಕ್ಸ್ಟ್ ಸೇಮ್ ಇಯರ್, ನೆಕ್ಸ್ಟ್ ಡೇನೆ 1/1/2021 ಇಂದ 20 ಇಂದ 21 ಇಂದ 31/12/2021. ನೆಕ್ಸ್ಟ್ 1/1/2022 ಇಂದ 31/12/2022. ಇದೇ ತರ ಒಟ್ಟು 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವ್ರು ಪೇ ಮಾಡ್ತಾರೆ. 4 ಕಾಲಮ್ ಬರ್ಬೇಕು, 4 ರೋ ಬರ್ಬೇಕು. ಈಗ ಫಸ್ಟ್ಗೆ ಕ್ಯಾಶ್ ಪ್ರೈಸ್ ಆಫ್ ದ ಸ್ಕೂಟಿ ಎಷ್ಟಿದೆ? ಫಸ್ಟ್ ಸ್ಕೂಟಿ ಬೆಲೆ 50,000 ಇದೆ. ಇದು ಕ್ಯಾಶ್ ಪ್ರೈಸ್, ಸ್ಕೂಟಿದು ಕ್ಯಾಶ್ ಪ್ರೈಸ್ 50,000. ಸೊ ಅವರು ಡೌನ್ ಪೇಮೆಂಟ್ ಮಾಡ್ತಾರೆ. ಇದು ಸೇಮ್ ಡೇಟ್ ಹಾಕೊಳ್ಳಿ. ಸೇಮ್ ಡೇಟ್ ಅಲ್ಲಿ ಅವರು ಡೌನ್ ಪೇಮೆಂಟ್ ಮಾಡೋದು. 1/1/2020 ಡೌನ್ ಪೇಮೆಂಟ್ ಮಾಡೋದು. ಡೌನ್ ಪೇಮೆಂಟ್ ಎಷ್ಟು ಮಾಡ್ತಾ ಇದಾರೆ ಅಂದ್ರೆ 10,000 ಡೌನ್ ಪೇಮೆಂಟ್ ಮಾಡ್ತಾ ಇದಾರೆ. 10,000 ಡೌನ್ ಪೇಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ಇನ್ನ ಎಷ್ಟು ಉಳ್ಕೊಳ್ಳುತ್ತೆ? 40,000. ನೋಡಿ, ಇಲ್ಲಿ 2 ಡೇಟ್ ಸೇಮ್ ಹಾಕೊಳ್ಳಿ. 1/1/2020, 1/1/2020 ಸೇಮ್ 1ನೇ ತಾರೀಕಿಗೆ ಅವರು ಡೌನ್ ಪೇಮೆಂಟ್ ಮಾಡ್ತಾ ಇರೋದು. ಡೌನ್ ಪೇಮೆಂಟ್ ಇನ್ನ 40,000 ಉಳ್ಕೊಳ್ಳುತ್ತೆ. ಸೊ 40,000ನ 40,000 ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಮಾಡೋಣ. ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 4 ಭಾಗ ಮಾಡಿದ್ರೆ ಹೇಳಿ. ಕ್ಯಾಶ್ ಪ್ರೈಸ್ ಅಂತ CP ಅಂತ ಬರ್ದಿದ್ದೀನಿ. ಕ್ಯಾಶ್ ಪ್ರೈಸ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ 10,000 ಪಕ್ಕ ಬ್ರಾಕೆಟ್ ಅಲ್ಲಿ ಡೌನ್ ಪೇಮೆಂಟ್ DP ಅಂತ ಬರ್ದಿದ್ದೀನಿ. DP ಡೌನ್ ಪೇಮೆಂಟ್. ಸೊ 50 ಅಲ್ಲಿ 10 ಲೆಸ್ ಮಾಡಿದ್ರೆ 40,000 ಉಳಿಯುತ್ತೆ. ಸೊ ನಾವು 40,000ನ 4 ಇನ್ಸ್ಟಾಲ್ಮೆಂಟ್ ತರ ಮಾಡಿದಾಗ ಒಂದೊಂದು ಇನ್ಸ್ಟಾಲ್ಮೆಂಟ್ 10,000 ರೂಪಾಯಿ ಕೊಡ್ಬೇಕು. 10,000 ರೂಪಾಯಿ ಅಂದಾಗ ಮೊದಲನೇ ವರ್ಷ 10,000 ರೂಪಾಯಿ ತೀರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ 10,000 ತೀರುತ್ತೆ. ಉಳ್ಕೊಳ್ಳುವಂಥದ್ದು ಇನ್ನ 30,000 ಉಳ್ಕೊಳುತ್ತೆ. ನೆಕ್ಸ್ಟ್ ಪುನಃ ಎಂಡ್ ಅಲ್ಲಿ 31st ಅಲ್ಲಿ ಪುನಃ 10,000ನ ತೀರಿಸ್ತೀವಿ. 10,000 ತೀರಿಸಿದಾಗ ಪುನಃ ಉಳ್ಕೊಳ್ಳೋದು 20,000. ನೆಕ್ಸ್ಟ್ 10,000ನ ಪೇ ಮಾಡ್ತೀವಿ. ಇನ್ನ ಉಳ್ಕೊಳ್ಳೋದು 10,000. ನೆಕ್ಸ್ಟ್ ಎಂಡ್ ಅಲ್ಲಿ ಪುನಃ 10,000ನ ರಿಟರ್ನ್ ಮಾಡ್ತೀವಿ. ಸೊ ನಿಲ್ ಬ್ಯಾಲೆನ್ಸ್ ಆಗುತ್ತೆ. ಕ್ಯಾಶ್ ನಿಲ್ ಅಂದ್ರೆ 50,000ದಲ್ಲಿ 10,000 ಡೌನ್ ಪೇಮೆಂಟ್ ಮಾಡಿದ್ದು, 40,000 ಉಳ್ಕೊತು. ಪ್ರತಿ ವರ್ಷ 10,000 ನಾವು ಏನ್ ಮಾಡ್ತಾ ಇದೀವಿ, ಪೇ ಮಾಡ್ತಾ ಹೋಗ್ತಿದೀವಿ. ಲಾಸ್ಟ್ ಅಲ್ಲಿ ಏನು ಉಳ್ಕೊಳ್ಳಲ್ಲ, 40,000 ತೀರುತ್ತೆ. ಇದು ಪ್ರಿನ್ಸಿಪಲ್ ಅಮೌಂಟ್, ಕ್ಯಾಶ್ ಪ್ರೈಸ್. ಇಂಟ್ರೆಸ್ಟ್ ನೋಡಿ. ಇಂಟ್ರೆಸ್ಟ್ ಬಂದಾಗ
ಫಸ್ಟ್ ಡೌನ್ ಪೇಮೆಂಟ್ ಮಾಡಿದಾಗ ಅದಕ್ಕೇನು ಇಂಟ್ರೆಸ್ಟ್ ಇಲ್ಲ, ಡೌನ್ ಪೇಮೆಂಟ್ ಯಾರು ಇಂಟ್ರೆಸ್ಟ್ ಕೊಡಲ್ಲ. ಓಕೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ ಬಂದು 10,000, ಆ ಡೌನ್ ಪೇಮೆಂಟ್ ಪ್ರಿನ್ಸಿಪಲ್ ಅಮೌಂಟ್. ಡೌನ್ ಪೇಮೆಂಟ್ ನ ನಾವು ಪ್ರಿನ್ಸಿಪಲ್ ಅಮೌಂಟ್ ಅಂತಾನೆ ಕರಿತೀವಿ. ಹೈರ್ ಪ್ರೈಸ್ ಬಂದು ಬರೀ 10,000 ಫಸ್ಟ್ ಇಯರ್, ಯಾವ್ದು ಇಂಟ್ರೆಸ್ಟ್ ಇಲ್ಲ. ಏನ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತೀರಾ 10,000, ಅದನ್ನೇ ನಾವು ಹೈರ್ ಪ್ರೈಸ್ ಅಂತಾನೆ ಬರ್ಕೋತೀವಿ. ನೆಕ್ಸ್ಟ್ ಬಂದಾಗ ಇಂಟ್ರೆಸ್ಟ್ ನೋಡಿ, ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಬಂದು 40,000 ಉಳ್ಕೊಂಡಿದೆ. 40,000 ಉಳ್ಕೊಂಡಿದೆ. ಅದಕ್ಕೆ 10% ನೀವು ಇಂಟ್ರೆಸ್ಟ್ ಕೊಡ್ಬೇಕಂದ್ರೆ ಒಟ್ಟು ಎಷ್ಟು ಕೊಡ್ಬೇಕಾಗತ್ತೆ? 4,000 ರೂಪಾಯಿ ಇಂಟ್ರೆಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ಉಳ್ಕೊಂಡಿರೋಂತ ಅಮೌಂಟ್ 30,000. ಆ 30,000ಕ್ಕೆ ನೀವು 10% ಇಂಟ್ರೆಸ್ಟ್ ಕೊಡ್ತೀವಿ ಅಂದ್ರೆ ನೆಕ್ಸ್ಟ್ ನೀವು ಕೊಡ್ಬೇಕಾಗಿರೋದು 3,000. ನೆಕ್ಸ್ಟ್ ನಿಮ್ಗೆ ಉಳ್ಕೊಂಡಿರೋಂತ ಅಮೌಂಟ್ 20,000. 20,000ಕ್ಕೆ 10% ಇಂಟ್ರೆಸ್ಟ್ ಕೊಡ್ತೀವಿ ಅಂದ್ರೆ ಎಷ್ಟು ಕೊಡ್ಬೇಕಾಗತ್ತೆ? 2,000. ಅದೇ ತರ ನೆಕ್ಸ್ಟ್ ನಿಮ್ಗೆ ಉಳ್ಕೊಂಡಿರೋಂತ ಅಮೌಂಟ್ 10,000. 10,000ಕ್ಕೆ 10% ಇಂಟ್ರೆಸ್ಟ್ ಅಂದ್ರೆ 1,000. ಸೊ ಇದು ಇಂಟ್ರೆಸ್ಟ್ ಅಮೌಂಟ್. ಟೋಟಲ್ ಆಗಿ ಇಂಟ್ರೆಸ್ಟ್ ಬಂದು 10,000. ನೆಕ್ಸ್ಟ್ ಎರಡನೇ ಆಡ್ ಮಾಡೋಣ. 10,000 ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬಂದು ಪ್ರತಿ ವರ್ಷನೂ 10,000ನೇ ಪೇ ಮಾಡ್ಬೇಕು. 10,000ನೇ ಪೇ ಮಾಡ್ಬೇಕು ಪ್ರಿನ್ಸಿಪಲ್ ಅಮೌಂಟ್. ಸೊ 4,000 ಪ್ಲಸ್ 10,000 ಟೋಟಲ್ ಆಗಿ ಹೈರ್ ಪ್ರೈಸ್ ಎಷ್ಟಾಗುತ್ತೆ? 14,000. 3,000 ಪ್ಲಸ್ 10,000 13,000. 2,000 ಪ್ಲಸ್ 10,000 12,000. 1,000 ಪ್ಲಸ್ 10,000 11,000. ಸೊ ಟೋಟಲ್ ಆಗಿ ಪ್ರಿನ್ಸಿಪಲ್ ಅಮೌಂಟ್ 50,000 ಡೌನ್ ಪೇಮೆಂಟ್ ಸೇರಿ. ಸೊ ನೆಕ್ಸ್ಟ್ 10,000 ಪ್ಲಸ್ 50,000 60,000. ಸೊ ಇದು ಒಂದು ಮೆಥಡ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಒಂದು ಮೆಥಡ್. ಗೊತ್ತಾಗ್ತದ ಇದು? ನೀಟಾಗಿ ಗೊತ್ತಾಯ್ತಾ ಹೇಗೆ ಅಂತ, ಹೇಗ್ ಮಾಡೋದು? ಇದು ಡೇಟ್ 1/1/2020 50,000 ಐತೆ ಕ್ಯಾಶ್ ಪ್ರೈಸ್. ಸೇಮ್ ಅದೇ ಡೇಟ್ ಅಲ್ಲಿ 1/1/2020 ಡೌನ್ ಪೇಮೆಂಟ್ ಮಾಡ್ತಾ ಇದಾರೆ. ಎಷ್ಟು? 10,000 ನ ಡೌನ್ ಪೇಮೆಂಟ್ ಮಾಡ್ತಾ ಇದಾರೆ. ಸೊ ಬ್ಯಾಲೆನ್ಸ್ ಇನ್ನ ಉಳ್ಕೊಳ್ಳೋದು ಸೇಮ್ ಅದೇ ಡೇಟ್ ಅಲ್ಲಿ 1/1/2020 ಅಲ್ಲೇ ಉಳ್ಕೊಳ್ಳೋಂಥದ್ದು ಬ್ಯಾಲೆನ್ಸ್. ಎಷ್ಟು ಅಂದ್ರೆ ಸಾರಿ, ಈ ಡೇಟ್ಗಳನ್ನ 20 ಅಲ್ಲೇ ಉಳ್ಕೊಳ್ಳೋಂಥದ್ದು. ನೆಕ್ಸ್ಟ್ ಇದು 21 ಮಾಡ್ಕೊಳ್ಳಿ, 22 ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. 23ಗೆ ಎಂಡ್ ಆಗುತ್ತೆ. 23ಗೆ ಎಂಡ್ ಆಗುತ್ತೆ 20 ಸ್ಟಾರ್ಟ್ ಆದ್ರೆ. ಓಕೆ ನೋಡಿ, 1/1/2020 50,000 ಕ್ಯಾಶ್ ಪ್ರೈಸ್ ಇದೆ ಸ್ಕೂಟಿದು. ಸೇಮ್ ಅದೇ ಡೇಟ್ ಅಲ್ಲಿ ಡೌನ್ ಪೇಮೆಂಟ್ ಮಾಡ್ತಾ ಇದಾರೆ 1/1/2020 10,000. ಇನ್ನ ಬ್ಯಾಲೆನ್ಸ್ ಉಳ್ಕೊಳ್ಳೋದು 50 ಅಲ್ಲಿ 10 ಹೋದ್ರೆ ಇನ್ನ 40 ಉಳ್ಕೊಳ್ಳುತ್ತೆ. ಮತ್ತೆ 40 ಅಲ್ಲಿ ಎಂಡ್ ಅಲ್ಲಿ 31/12/2020 10,000 ಪೇ ಮಾಡ್ತಾರೆ. ಯಾವಾಗ್ಲೂ ಇಯರ್ ಎಂಡಿಂಗ್ ಅಲ್ಲೇ ಇದನ್ನ ಕೊಡುವಂಥದ್ದು, ಇನ್ಸ್ಟಾಲ್ಮೆಂಟ್ ಗಳನ್ನ ಬ್ಯಾಂಕಿಗೆ ಕಟ್ಟುವಂಥದ್ದು ಇಯರ್ ಎಂಡಿಂಗ್ ಅಲ್ಲೇ. ಸೊ 40,000 ಅಲ್ಲಿ 10,000 ನ ಡಿಡಕ್ಟ್ ಆದ್ರೆ ಇನ್ನ ಉಳ್ಕೊಳ್ಳೋದು ಓಪನಿಂಗ್ ಅಲ್ಲಿ 30,000 ಉಳ್ಕೊಳ್ಳುತ್ತೆ. ಪುನಃ 30ರಲ್ಲಿ 10 ಹೋದ್ರೆ 20 ಉಳ್ಕೊಳ್ಳುತ್ತೆ. 20 10 ಹೋದ್ರೆ 10 ಉಳ್ಕೊಳ್ಳುತ್ತೆ. 10 ಅಲ್ಲಿ 20 10 ಹೋದ್ರೆ ನಿಲ್ ಆಗುತ್ತೆ. ಬ್ಯಾಲೆನ್ಸ್ ಇರಲ್ಲ, ನಿಲ್. ಈಗ ನಮಗೆ ಫಸ್ಟ್ ಇಯರ್ ಅಲ್ಲಿ ಈ ಡೌನ್ ಪೇಮೆಂಟ್ ಮಾಡಿದೀವಿ. ಮೊದಲನೇ ಒಂದನೇ ತಾರೀಕು ಏನು ಇಲ್ಲ, ನಾವು ಸೇಮ್ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಇರಲ್ಲ. ನೆಕ್ಸ್ಟ್ 10,000 ಡೌನ್ ಪೇಮೆಂಟ್ ಮಾಡಿರೋದು. ಹೈರ್ ಪ್ರೈಸ್ ನಾವು 10,000 ಅಂತ ಕರಿತೀವಿ 1ನೇ ತಾರೀಕು. ಅದೇ ಸೇಮ್ ಇಯರ್ ಅಲ್ಲೇ 31st ಅಲ್ಲಿ ನಾವು 40,000 ಬ್ಯಾಲೆನ್ಸ್, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇಲ್ಲಿ 40,000 ಉಳ್ಕೊಂಡಿದೆ. 40,000 ಉಳ್ಕೊಂಡಿರೋದಕ್ಕೆ 10% ತರ 4,000 ಇಂಟ್ರೆಸ್ಟ್ ಪೇ ಮಾಡ್ಬೇಕು. ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ 10,000 ಪೇ ಮಾಡ್ಬೇಕು. ಟೋಟಲ್ ಆಗಿ 14,000 ಫಸ್ಟ್ ಇಯರ್. ನೆಕ್ಸ್ಟ್ 13,000 ಅಂದ್ರೆ ಇನ್ನು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಬಂದು 30,000 ಉಳ್ಕೊಂಡಿದೆ. 30,000ಕ್ಕೆ 10% ತರ
3,000 ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದೀವಿ. 3,000 ಪ್ಲಸ್ 10,000 13,000. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 20,000 ಉಳ್ಕೊಂಡಿದೆ. 20,000ಕ್ಕೆ 10% ಅಂದ್ರೆ 2,000. 2,000 ಪ್ಲಸ್ 10,000 12,000. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಬರೀ 10,000 ಉಳ್ಕೊಂಡಿದೆ. 10,000ಕ್ಕೆ 10% ಇಂಟ್ರೆಸ್ಟ್ ಅಂದ್ರೆ 1,000. 1,000 ಪ್ಲಸ್ 10,000 11,000. ಇದು ಬಂದು ಹೈರ್ ಪ್ರೈಸ್ಗಳು. ಸೊ ಇದು ಬಂದು ಏನು ಪ್ರಿನ್ಸಿಪಲ್ ಅಮೌಂಟ್. ಸೊ ಇದು ಬಂದು ಇಂಟ್ರೆಸ್ಟ್ ಟೋಟಲ್. ಇಂಟ್ರೆಸ್ಟ್ ಟೋಟಲ್ ಎಷ್ಟಾಗುತ್ತೆ? 4 3 7 7 8 9 10,000 ಇಂಟ್ರೆಸ್ಟ್. ಏನೇನ್ ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆ, ಹೇಳಿ. ಡೇಟ್ ನೋಡಿ, ಇದು 3 ಸೇಮ್ ಡೇಟ್. ಈ 3 ಸಹ ಸೇಮ್ ಡೇಟ್. ಆಯ್ತಾ? 31st 12 ಅಲ್ಲಿ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ. ಇದು 3 ಸಹ ಸೇಮ್ ಡೇಟೆ. 1/1/2020 50,000 ಸ್ಕೂಟಿ ಬೆಲೆ ಇತ್ತು. ಸೇಮ್ ಡೇಟ್ ಅಲ್ಲೇ ನಾವು ಡೌನ್ ಪೇಮೆಂಟ್ ಮಾಡಿದೀವಿ. ಸೇಮ್ ಡೇಟ್ ಅಲ್ಲೇ ನೆಕ್ಸ್ಟ್ ಸೇಮ್ ಡೇಟ್ ಅಲ್ಲೇ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಉಳ್ಕೊಂಡಿದೆ. 3 ಒಂದೇ ಡೇಟ್. 1/1/2020 1/1/2020 1/1/2020. ನಾವು ಅಮೃತ ನನ್ನ ಹತ್ರ ಬಂದು ಸ್ಕೂಟಿ ತಗೋಬೇಕಾದ್ರೆ ಸ್ಕೂಟಿ ಬೆಲೆ 1ನೇ ತಾರೀಕಲ್ಲಿ 50,000 ಇತ್ತು. ಅದೇ ದಿವಸ ಅವರು 10,000 ರೂಪಾಯಿ ಕೊಟ್ರು ಪೇಮೆಂಟ್ ನನಗೆ, ಡೌನ್ ಪೇಮೆಂಟ್ ಅಂತ. ನೆಕ್ಸ್ಟ್ ಅದೇ ದಿವಸ ನನಗೆ ಇನ್ನ 40,000 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕು ಅಂತ ಉಳ್ಕೊತು. 3 ಒಂದೇ ಡೇಟು. ನೆಕ್ಸ್ಟ್ ಇಯರ್ ಎಂಡಿಂಗ್ 31st 12 ಅದೇ ವರ್ಷ 31st 12 ಡಿಸೆಂಬರ್ ಅಲ್ಲಿ 2020 ನಾವು 10,000 ಪೇಮೆಂಟ್ ಮಾಡಿದೀವಿ. ಪ್ರಿನ್ಸಿಪಲ್ ಅಮೌಂಟ್ ನ ಪೇಮೆಂಟ್ ಮಾಡಿದೀವಿ. ಇವೆಲ್ಲ ಪ್ರಿನ್ಸಿಪಲ್ ಅಮೌಂಟ್ಗಳು. ಇವೆಲ್ಲ ಯಾವ ಅಮೌಂಟ್ಗಳು? ಪ್ರಿನ್ಸಿಪಲ್ ಅಮೌಂಟ್ 10,000 ಪೇಮೆಂಟ್ ಮಾಡಿದೀವಿ. ನೆಕ್ಸ್ಟ್ ಡೇ ಅಂದ್ರೆ 31st 12 2020 10,000 ಪ್ರಿನ್ಸಿಪಲ್ ಅಮೌಂಟ್ ಪೇ ಮಾಡ್ಬಿಟ್ಟು, ಅಂದ್ರೆ ಇಂಟ್ರೆಸ್ಟ್ ಸೇರಿಸಿ 14,000 ಬ್ಯಾಂಕಿಗೆ ಕಟ್ಟಿದೋ. ಇನ್ನ ನೆಕ್ಸ್ಟ್ ಡೇಗೆ ನಮ್ಗೆ ಉಳ್ಕೊಳ್ಳೋಂಥದ್ದು ಪೇಮೆಂಟ್ ಆದ್ಮೇಲೆ 30,000. ನೆಕ್ಸ್ಟ್ ಡೇ ಅಂದ್ರೆ ಯಾವ್ದು? 1/1/2021. 31st 12 2020 ಹೊಸ ವರ್ಷ. ಅದ್ರ ನೆಕ್ಸ್ಟ್ ಡೇ 21 ತಾನೆ. 1/1/2021 ಅಲ್ಲಿ ಉಳ್ಕೊಳ್ಳುವಂಥದ್ದು 30,000. ನೆಕ್ಸ್ಟ್ ಅದೇ ತರ 10,000 ಇಯರ್ ಎಂಡಿಂಗ್ ಅಲ್ಲಿ ಪೇಮೆಂಟ್ ಮಾಡಿದೀವಿ. ನೆಕ್ಸ್ಟ್ ಡೇ ಅಂದ್ರೆ ಹೊಸ ವರ್ಷ, ನೆಕ್ಸ್ಟ್ ಹೊಸ ವರ್ಷಕ್ಕೆ 20,000 ಉಳ್ಕೊಳ್ಳುತ್ತೆ. ಅದೇ ತರ 10,000 ಪೇಮೆಂಟ್ ಮಾಡಿದ್ವಿ. ನೆಕ್ಸ್ಟ್ ಹೊಸ ವರ್ಷಕ್ಕೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? ಇನ್ನು 10,000 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಯರ್ ಎಂಡಿಂಗ್ ಅಲ್ಲಿ 10,000 ಪೇಮೆಂಟ್ ಮಾಡಿದೀವಿ. ಸೊ 5ನೇ ವರ್ಷಕ್ಕೆ ಏನು ಇರಲ್ಲ. 4 ವರ್ಷದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಡೇಟ್ ಕ್ಲಿಯರ್ ಆಯ್ತಾ? ಸ್ಕ್ರೀನ್ ಶಾಟ್ ಜೂಮ್ ಮಾಡಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಇದ್ರಲ್ಲಿ ಏನ್ ಡೌಟ್ ಇಲ್ವಾ? ಇದ್ರ ಓಕೆ. ಸೊ ಇದೇ ಪ್ರಾಬ್ಲಮ್ಸ್ ನ ನಾವು ಏನ್ ಮಾಡ್ಬೋದು ಅಂದ್ರೆ ಇನ್ನೂ ಈಸಿ ಮೆಥಡ್ ಅಲ್ಲಿ ಮಾಡ್ಬೋದು. ಸೊ ಅದನ್ನು ತಿಳ್ಕೊಳ್ಳಿ. ಯಾಕಂದ್ರೆ ನಿಮಗೆ ಯಾವ್ದು ಇದು ಈಸಿ ಆದ್ರೆ ಇದನ್ನ ಮಾಡಿ. ಸೊ ಈಗ ಹೇಳ್ಕೊಡ್ತಿಲ್ಲ, ಅದು ಈಸಿ ಅನ್ಸಿದ್ರೆ ಅದನ್ನು ಮಾಡ್ಬೋದು. ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದು ರಬ್ ಮಾಡ್ಬೋದಾ? ಬರ್ಕೊಂಡಾಯ್ತಲ್ಲ? ಬರ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಅಷ್ಟೇ. ಸ್ಕ್ರೀನ್ ಶಾಟ್ ಆಗುತ್ತಾ ಇದು? ಇಲ್ಲ ರೆಕಾರ್ಡ್ ಆಗಿರುತ್ತೆ ಬಿಡಿ. ರೆಕಾರ್ಡ್ ಆಗಿರುತ್ತೆ, ರೆಕಾರ್ಡ್ ಅಲ್ಲಿ ನೋಡ್ಕೊಳ್ಳಿ. ಓಕೆ. ಸೇಮ್ ಅದೇ ಪ್ರಾಬ್ಲಮ್ ನ ನಾವು ಇನ್ನೂ ಒಂದು ಸೆಕೆಂಡ್ ಮೆಥಡ್ ಅಲ್ಲಿ ಮಾಡ್ಬೋದು. ಸೇಮ್ ಅದೇ ತರ ಹೆಡ್ಡಿಂಗ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಹೈರ್ ಪ್ರೈಸ್ ಅಂತ ಬರ್ಕೊಳ್ಳಿ ಹೆಡ್ಡಿಂಗ್. ಸೇಮ್ ಅದೇ ಹೆಡ್ಡಿಂಗ್ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಹೈರ್ ಪ್ರೈಸ್. ಇಂಟ್ರೆಸ್ಟ್ ಅಂಡ್ ಹೈರ್ ಪ್ರೈಸ್. ಸೇಮ್ ಲಾಸ್ಟ್ ಪ್ರಾಬ್ಲಮ್ಗೆ ಏನ್ ಹೆಡ್ಡಿಂಗ್ ಬರ್ಕೊಂಡ್ರೆ ಅದೇ ಹೆಡ್ಡಿಂಗ್ ಬರ್ಕೊಳ್ಳಿ. ಲಾಸ್ಟ್ ಹೆಡ್ಡಿಂಗ್ ಬರ್ಸಿದ್ನಲ್ಲ ಟೇಬಲ್ಗೆ, ಅದೇ ಅಲ್ಲಿ ಆ ಟೇಬಲ್ ಅಲ್ಲಿ ಏನು ಹೆಡ್ಡಿಂಗ್ ಬರ್ಕೊಂಡಿರೋ ಅದೇ ಹೆಡ್ಡಿಂಗ್. ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಹೈರ್ ಪ್ರೈಸ್. ಇದು ಬಂದು ಫಸ್ಟ್ ಕಾಲಮ್ ಅಲ್ಲಿ ಡೇಟ್ ಅಂತ ಬರ್ಕೊಳ್ಳಿ, ಡೇಟ್. ಸೆಕೆಂಡ್ ಕಾಲಮ್ ಅಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹಾಕೊಳ್ಳಿ. ಥರ್ಡ್ ಕಾಲಮ್ ಅಮೌಂಟ್ ಅಂತ ಹಾಕೊಳ್ಳಿ.
ಅಮೌಂಟ್ ರುಪೀಸ್. ಫೋರ್ತ್ ಕಾಲಮ್ ಅಷ್ಟೇ ಅಮೌಂಟ್ ರುಪೀಸ್ ಅಂತಾನೆ ಅನ್ಕೊಳ್ಳಿ. ಇಂಟ್ರೆಸ್ಟ್ ಅಮೌಂಟ್ ಇದು. ನೋಡಿ ಕಾಲಮ್ಗಳು ಹೇಳ್ತೀನಿ. ಫಸ್ಟ್ ಡೇಟ್, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಅಮೌಂಟ್, ನೆಕ್ಸ್ಟ್ ಇಂಟರೆಸ್ಟ್. ಕಾಲಮ್ಗಳು ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತೆ ಇಂಟರೆಸ್ಟ್. ಬರ್ಕೊಂಡ್ರ? ಕಾಲಮ್ ಹಾಕೊಂಡ್ರ? 1/1/2020 ಡೇಟ್ ಬರ್ಕೊಳ್ಳಿ. 1/1/2020. ಸೊ ಕ್ಯಾಶ್ ಪ್ರೈಸ್ ಆಫ್ ದ ಸ್ಕೂಟಿ, ಕ್ಯಾಶ್ ಪ್ರೈಸ್ ಆಫ್ ದ ಸ್ಕೂಟಿ. ಸ್ಕೂಟಿ ಇದು ಕ್ಯಾಶ್ ಪ್ರೈಸ್ ಎಷ್ಟಿದೆ? 1/1/2020 50,000 ಇದೆಯಾ? 50,000 ಇದೆ. ಅದೇ ಸೇಮ್ ಡೇಟ್ ಅಲ್ಲೇ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀರಾ. ಸೇಮ್ ಡೇಟ್ 1/1/2020 ಲೆಸ್ ಮಾಡ್ಕೊಳ್ಳಿ. ಡೌನ್ ಪೇಮೆಂಟ್ ಎಷ್ಟು ಮಾಡ್ತಾ ಇದೀರಾ? 10,000 ಮಾಡ್ತಾ ಇದೀರಾ. ಇನ್ನ ಬ್ಯಾಲೆನ್ಸ್ ಉಳ್ಕೊಳ್ಳುವಂಥದ್ದು ಎಷ್ಟು? ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 40,000 ಉಳ್ಕೊಂಡಿದೆ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 40,000 ಉಳ್ಕೊಂಡಿದೆ. ಈಗ 40,000ಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಯಾವಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ ಅಂದ್ರೆ 31/12/2020 ಅಲ್ಲಿ. ಈ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಉಳ್ಕೊಳ್ಳೋದು ಸೇಮ್ ಡೇಟ್ ಅಲ್ಲೇ. ಯಾವಾಗ? 1/1/2020 ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಉಳ್ಕೊಳ್ಳುವಂಥದ್ದು. ಸೇಮ್ 31st ಅದೇ ವರ್ಷ 31/12/2020ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಇಂಟರೆಸ್ಟ್ ಸೊ 40,000ಕ್ಕೆ 10%. 40,000ಕ್ಕೆ 10% ಅಂದ್ರೆ ಎಷ್ಟಾಗುತ್ತೆ? 4,000 ಆಗತ್ತಾ? $4,000. ಸೊ 4,000 ಆಡ್ ಮಾಡ್ಕೊಳ್ಳೋಣ. ನೋಡಿ ಇಂಟ್ರೆಸ್ಟ್ ಆಡ್ ಮಾಡೋಣ. ಟೋಟಲ್ ಆಗಿ 44,000 ಆಗುತ್ತೆ. ಇದು 40,000 ಪ್ಲಸ್ 4,000 ಇಂಟ್ರೆಸ್ಟ್ ಆಡ್ ಮಾಡಿ ಎಷ್ಟಾಗುತ್ತೆ? 44 ಆಗುತ್ತೆ. ಈಗ ಸೇಮ್ ಡೇಟ್ ಅಲ್ಲೇ 12/2020 ಮೈನಸ್ ಹೈಯರ್ ಇನ್ಸ್ಟಾಲ್ಮೆಂಟ್ ನ ಮೈನಸ್ ಮಾಡೋಣ. ಎಷ್ಟು ಅಂದ್ರೆ ಒಂದು 10,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ 4,000 rupees ಇಂಟ್ರೆಸ್ಟ್ ಅಮೌಂಟ್. ಟೋಟಲ್ ಆಗಿ 14,000 ರೂಪಾಯಿ ಲೆಸ್ ಮಾಡೋಣ. ನೋಡ್ಕೊಳ್ಳೋದು 30,000. ಇದು ಯಾವಾಗ ಉಳ್ಕೊಳ್ತಾರೆ? 1/1 ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಎಸ್ ಇದು ಪ್ರಿನ್ಸಿಪಲ್ ಅಮೌಂಟ್, ಇದು ಇಂಟ್ರೆಸ್ಟ್ ಅಮೌಂಟ್. ಈ 4,000 ಇಂಟ್ರೆಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಅದನ್ನೇ ಬರ್ಕೊಳ್ಳಿ. ಸೇಮ್ 31/12/2021 ಅಲ್ಲಿ 31/12/2021 ಅಲ್ಲಿ ಮತ್ತೆ ಆಡ್ ಇಂಟ್ರೆಸ್ಟ್ ಮಾಡಿ ಪ್ಲಸ್ ಇಂಟ್ರೆಸ್ಟ್. ಇದು ನೋಡಿ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇಂಟ್ರೆಸ್ಟ್ ಆಡ್ ಮಾಡ್ಬೇಕು, ಹೈಯರ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ಬೇಕು. ಈ ತರ ಸಿಸ್ಟಮ್ ಅಲ್ಲಿ
ಒಂದೇ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳೋಂಥದ್ದು ಏನಂದ್ರೆ ಇಂಟ್ರೆಸ್ಟ್ ನ ಹ್ಯಾಡ್ ಮಾಡ್ಬೇಕು, ಹೈರ್ ಇನ್ಸ್ಟಾಲ್ಮೆಂಟ್ ಹೈರ್ ಪ್ರೈಸ್ ನ ಡಿಡಕ್ಟ್ ಮಾಡ್ಬೇಕು, ಲೆಸ್ ಮಾಡ್ಬೇಕು. ಆಯ್ತಾ? ನೆಕ್ಸ್ಟ್ ಪುನಃ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಆಡ್ ಮಾಡ್ತಾ ಇದೀವಿ ಇಂಟ್ರೆಸ್ಟ್. ನೋಡಿ ಇಲ್ಲಿ ಎಷ್ಟು ಅಮೌಂಟ್ ಉಳ್ಕೊಂಡಿದೆ ಇಂಟ್ರೆಸ್ಟ್ ಆಡ್ ಮಾಡೋಣ. 30,000. 30,000 ಇಂಟು 10% ಅಂದ್ರೆ ಎಷ್ಟಾಗುತ್ತೆ? 3,000 ತಾನೆ. ಸೊ 3,000 ಆಡ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ? 33,000. ಸೊ ಇಂಟ್ರೆಸ್ಟ್ ಇಲ್ಲೇ ಬರ್ಕೊಳ್ಳಿ ಏನ್ ಕ್ಯಾಲ್ಕುಲೇಟ್ ಮಾಡಿದಾರೆ. ಸೊ ಇದು ನೆಕ್ಸ್ಟ್ ಲೆಸ್ ಮಾಡೋಣ. ಸೇಮ್ 31/12/2021 ಗೆ ಮೈನಸ್ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಅಥವಾ ಹೈರ್ ಪ್ರೈಸ್ ಅಥವಾ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಎಷ್ಟು ಅಂದ್ರೆ 10,000 ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ 3,000 ಕೆಳಗೆ ಬರೀತಿದ್ದೀನಿ. ಇದು ಎಲ್ಲಪ್ಪ ಇದು? ಓಕೆ. ಮೈನಸ್ ಹೈರ್ ಇನ್ಸ್ಟಾಲ್ಮೆಂಟ್ ಹೈರ್ ಪ್ರೈಸ್ 10,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ 3,000 ಟೋಟಲ್ ಆಗಿ 13,000 ಲೆಸ್ ಮಾಡಿದ್ರೆ ಉಳ್ಕೊಳ್ಳೋಂಥದ್ದು 20,000. ಇದು ಯಾವಾಗ ಉಳ್ಕೊಳ್ಳುತ್ತೆ ಅಂದ್ರೆ 1/1/2022 ಉಳ್ಕೊಳ್ಳೋಂಥದ್ದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಕಾಣಿಸ್ತಿದೆ ಬೋರ್ಡ್? ನೆಕ್ಸ್ಟ್ 31/12/2022 ಗೆ ಮೈನಸ್ ಇಂಟ್ರೆಸ್ಟ್. ಒಂದ್ ಸೆಕೆಂಡ್. ಹಲೋ, ಇಂಟ್ರೆಸ್ಟ್ ಪುನಃ ಕ್ಯಾಲ್ಕುಲೇಟ್ ಮಾಡಿ. ಇಂಟ್ರೆಸ್ಟ್ ಎಷ್ಟಕ್ಕೆ ಅಂದ್ರೆ ಈಗ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ ಅಷ್ಟಕ್ಕೆ 20,000 ಗೆ 10% ಅಂದ್ರೆ ಆಡ್ ಇಂಟ್ರೆಸ್ಟ್ 2,000 2,000 ಆಗುತ್ತೆ. ಟೋಟಲ್ ಆಗಿ 22,000 ಆಗುತ್ತೆ. 22,000. ನೆಕ್ಸ್ಟ್ ಸೇಮ್ ಡೇಟ್ ಅಲ್ಲೇ 31/12/2022 ಅಲ್ಲೇ ಮೈನಸ್ ಹೈರ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ಕೊಳ್ಳೋಣ. ಒಂದು 10,000 ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ 2,000 ಇಂಟ್ರೆಸ್ಟ್ ಅಮೌಂಟ್ ಟೋಟಲ್ ಆಗಿ 12,000 ಲೆಸ್ ಮಾಡ್ಕೊಳ್ಳೋಣ. ಟೋಟಲ್ ಆಗಿ ಇನ್ನ ಎಷ್ಟು ಉಳ್ಕೊಳ್ಳುತ್ತೆ ಅಂದ್ರೆ 10,000 10,000 ಉಳ್ಕೊಳ್ಳುತ್ತೆ. 10,000 ಉಳ್ಕೊಳ್ಳುತ್ತೆ ಯಾವಾಗ 1ನೇ ತಾರೀಕಲ್ಲಿ. ನೆಕ್ಸ್ಟ್ 1/1/2023 1/1/2023 ಅಲ್ಲಿ ಪುನಃ ಆಡ್ ಇಂಟ್ರೆಸ್ಟ್ 10,000ಕ್ಕೆ 10% ಅಂದ್ರೆ 1,000 ಇಂಟ್ರೆಸ್ಟ್ ಆಡ್ ಮಾಡಿದ್ರೆ 11,000. ಇದು ಯಾವಾಗ 1/1/2023 ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದು. ಕಾಣಿಸ್ತಿದೆಯಾ ಬೋರ್ಡ್? ನೆಕ್ಸ್ಟ್ 31/12/23 ಅಲ್ಲಿ ಲೆಸ್ ಹೈರ್
ಪ್ರೈಸ್ ಅಥವಾ ಹೈಯರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್ 10,000 ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಬಂದು 1,000, ಸೊ 11,000. ಸೊ ನೆಕ್ಸ್ಟ್ ನಿಲ್, ಏನು ಉಳ್ಕೊಳ್ಳಲ್ಲ. ಟೋಟಲ್ ಇಂಟ್ರೆಸ್ಟ್ ಲಾಸ್ಟ್ ಕಾಲಮ್ ಆಡ್ ಮಾಡ್ಕೊಂಡ್ರೆ 10,000 ಟೋಟಲ್ ಇಂಟ್ರೆಸ್ಟ್. ಸೊ ಇದನ್ನು ಈ ತರನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಗೊತ್ತಿರ್ಲಿ ಅಂತ ನಿಮ್ಗೆ ಫಸ್ಟ್ ಈಸಿ ಅನ್ಸಿದೆ, ಫಸ್ಟ್ ಮೆಥಡ್ ಯೂಸ್ ಮಾಡಿ. ಇದು ಎಸ್ ಎಸ್ ಹೌದು. ಓಕೆ ಓಕೆ ಸರ್. 31/12/2023. ಓಕೆ. ಓಕೆ, ಇದು ಈ ಮೆಥಡ್ ಗೊತ್ತಾಗ್ತಲ್ವಾ? ಸೊ ನಿಮ್ಗೆ ಅದು ಈಸಿ ಅನ್ಸಿದ್ರೆ ಅದು ಮಾಡ್ಬೋದು, ಅಥವಾ ಇದು ಈಸಿ ಅನ್ಸಿದ್ರೆ ಇದು ಮಾಡ್ಬೋದು. ಸೊ ರಬ್ ಮಾಡದ ಅದ್ ಯಾವ್ದಾರು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ ಮಾಡಿ. ಅಂದ್ರೆ ತಿಳ್ಕೊಳಕ್ಕೆ ನಾನ್ ಮಾಡ್ಸಿದಷ್ಟೇ, ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ. ತಿಳ್ಕೊಳಕ್ಕೋಸ್ಕರ ಮಾಡ್ಸಿದ್ದು. ಓಕೆ, ಇದು ರಬ್ ಮಾಡ್ಬೋದಾ? ಓಕೆ, ಹಾ ಹೇಳಿ. ಸೊ ಮೆಥಡ್ಗಳು ತಿಳ್ಕೊಂಡಿರಿ ಅಂತ ಅಷ್ಟೇ ಹೇಳಿದ್ದು. ನಿಮ್ಗೆ ಅದು ಮೊದಲನೇದು ಈಸಿ ಅನ್ಸಿದ್ರೆ ಅದೇ ಮಾಡಿ. ಇದ್ರಲ್ಲೂ ಅಷ್ಟೇನೆ, ನೀವು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ನ 4 ಇನ್ಸ್ಟಾಲ್ಮೆಂಟ್ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ ಮಾಡ್ಕೋಬೇಕು. ಏನು 40,000 ಇರುತ್ತೆ ಅದೆಲ್ಲ ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ, ಸೊ 10,000 ರೂಪಾಯಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಬಂದು ಪ್ರತಿ ವರ್ಷ 10,000. ಇದು 10,000, ನೆಕ್ಸ್ಟ್ ಇಲ್ಲಿ 10,000, ನೆಕ್ಸ್ಟ್ ಇಲ್ಲಿ 10,000, ಇದು 10,000. ಸೊ ಗೊತ್ತಾಯ್ತಾ? ಇದು ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದ್ ಮಾಡಿ. ರಬ್ ಮಾಡ್ಬೋದಲ್ಲ? ಓಕೆ. ಸೊ ಮೇನ್ ಆಗಿ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಬರ್ಬೇಕು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಬಂದ್ರೆ ಸೊ ಈಸಿಯಾಗಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಪ್ರತೀಕ್ಷಾ, ಚಾಕ್ ಪೀಸ್ ಕೊಡು, ಜಾಸ್ತಿ ಕೊಡು ಅಂತ ಹೇಳ್ದೆ ಅಲ್ವಾ ನಾನು ನಂಗೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಬ್ಯಾಕ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಬರ್ಸಿದೇನಲ್ವಾ ಪ್ರಾಬ್ಲಮ್ ನಿಮ್ಗೆ. ಬ್ಯಾಕ್ ಕ್ಯಾಲ್ಕುಲೇಷನ್ ಮೆಥಡ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಅಂಡ್ ಇಂಟರೆಸ್ಟ್ ಅಂತ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಅಂಡ್ ಇಂಟರೆಸ್ಟ್. ಸೊ ಇದನ್ನು ಕೇರ್ಫುಲ್ ಆಗಿ ನೋಡ್ಕೋಬೇಕು ನೀವು, ಯಾವ ತರ ಮಾಡ್ತೀವಿ ಅಂತೇಳಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಕಾಲಮ್ಗಳು ಹಾಕೊಳ್ಳಿ.
ಮೊದಲನೇದು ಡೇಟ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್. ನೆಕ್ಸ್ಟ್ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಅಥವಾ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ಸೊ ಕಾಲಮ್ಗಳು ಹಾಕೊಳ್ಳಿ. ಡೇಟ್, ಕ್ಯಾಲ್ಕುಲೇಷನ್ ಆಫ್ ಇಂಟರೆಸ್ಟ್, ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್, ನೆಕ್ಸ್ಟ್ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ, ಅವರೇ ಇನ್ಸ್ಟಾಲ್ಮೆಂಟ್ ಗಳು ಕೊಟ್ಬಿಟ್ಟಿದ್ದಾರೆ, ಬಟ್ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ. ಅದನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ ಈ ಪ್ರಾಬ್ಲಮ್ ಅಲ್ಲಿ. ಸೊ ಬ್ಯಾಕ್ ಇಂದ ಹೋಗ್ಬೇಕಾಗತ್ತೆ ಅಂದ್ರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ಅಮೌಂಟ್ ಅದನ್ನ ಫಸ್ಟ್ ಬರ್ಕೋಬೇಕಾಗತ್ತೆ. ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಂದ್ರೆ 31/12/2023 ಅನ್ಕೊಳ್ಳಿ. ನಿಮ್ಗೆ ಗೊತ್ತಾಗತ್ತೆ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ. ಲಾಸ್ಟ್ ಇಯರ್ ಅವ್ರು ಡೇಟ್ ಕೊಟ್ಟಿದಾರಾ ನಿಮ್ಗೆ? ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂದ್ರೆ ಫಸ್ಟ್ ಇಯರ್ 20 ಆದ್ರೆ ಸೆಕೆಂಡ್ ಇಯರ್ 21, ಥರ್ಡ್ ಇಯರ್ 22, ಫೋರ್ತ್ ಇಯರ್ 23 ಈ ತರ ಆಗುತ್ತೆ. 4ನೇ ವರ್ಷದ ನೀವು ಬರ್ಕೋಬೇಕು. 20 ಇಂದ 23 ತನಕ 4ನೇ ವರ್ಷ ಆಗುತ್ತೆ. 31/12/23 ಅನ್ನೋದು 4ನೇ ವರ್ಷ. 4ನೇ ವರ್ಷದಲ್ಲಿ ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅವರು. ಅಮೌಂಟ್ ಬಂದು 11,000 ಇದೆಯಾ ಹೈರ್ ಇನ್ಸ್ಟಾಲ್ಮೆಂಟ್. ಸೊ ಟೋಟಲ್ ಆಗಿ 11,000 ಇದೆ. 11,000 ಇಂಟು 10 ಡಿವೈಡೆಡ್ ಬೈ 110 ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಸಿಗುತ್ತೆ? 1,000. ಅಂದ್ರೆ 11,000ದಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಅದನ್ನ ಸಪರೇಟ್ ಮಾಡ್ಬೇಕಂದ್ರೆ 10 ಡಿವೈಡೆಡ್ ಬೈ 110 ಅಂದ್ರೆ ರೇಟ್ ಪ್ಲಸ್ 100 ಪ್ಲಸ್ ರೇಟ್ ಅಂತ. 100 ಪ್ಲಸ್ ರೇಟ್ ಅನ್ನೋದು 110. ಸೊ 110 ಏನಕ್ಕೆ ಹಾಕೋತೀವಿ ಅಂದ್ರೆ 100 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 10. ಸೊ 10 ಡಿವೈಡೆಡ್ ಬೈ 110. 1,000 ರೂಪಾಯಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ ಅಲ್ವಾ? ಒಟ್ಟು ಲಾಸ್ಟ್ ಫೋರ್ತ್ ಇಯರ್ದು ಇನ್ಸ್ಟಾಲ್ಮೆಂಟ್ ಬಂದು 11,000 ಇದೆ. ಅದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಇಂಟ್ರೆಸ್ಟ್ ನ ಸಪರೇಟ್ ಮಾಡ್ಬೇಕಂದ್ರೆ ಆ 10% ನ ಸಪರೇಟ್ ಮಾಡ್ಬೇಕಂದ್ರೆ 10 ಡಿವೈಡ್ ಬೈ 110 ಹಾಕೊಂಡ್ರೆ ಇಂಟ್ರೆಸ್ಟ್ ಅಮೌಂಟ್ ಸಪರೇಟ್ ಆಗುತ್ತೆ. ಸೊ ಅವಾಗ ನಿಮ್ಗೆ 11 ಅಲ್ಲಿ 1 ಲೆಸ್ ಮಾಡ್ಕೊಳ್ಳಿ. ಟೋಟಲ್ 11,000 ರೂಪಾಯಿ ಹೈರ್ ಪ್ರೈಸ್, 1,000 ರೂಪಾಯಿ ಇಂಟ್ರೆಸ್ಟ್ ನ ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಪ್ರಿನ್ಸಿಪಲ್ ಅಮೌಂಟ್ ಸಿಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂದ್ರೆ 10,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್. 10,000 ರೂಪೀಸ್ ಪ್ರಿನ್ಸಿಪಲ್ ಅಮೌಂಟ್. ನಾವು ಹೈರ್ ಪ್ರೈಸ್ ಎಷ್ಟು ಕೊಡ್ತಾ ಇದೀವಿ? 11,000 ರೂಪಾಯಿ ಕೊಡ್ತಾ ಇದೀವಿ. ಇದು ಮೊದಲನೇದು ಏನು ಡೌಟ್ಸ್ ಇಲ್ಲ ಅಲ್ವಾ? ಫಸ್ಟ್ ಮಾಡಿದ್ದು ಟೋಟಲ್ 11,000ದಲ್ಲಿ ಫೋರ್ತ್ ಇಯರ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು ಅಂದ್ರೆ 11,000 ರೂಪಾಯಿ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 4ನೇ ವರ್ಷದಲ್ಲಿ. ಆಯ್ತಾ? 11,000ದಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಇದ್ರೊಳಗೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಇಂಟ್ರೆಸ್ಟ್ ನ ಸಪರೇಟ್ ಮಾಡ್ಬೇಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನ ನೋಡ್ಕೊಳ್ಳಿ. ಪರ್ಸೆಂಟೇಜ್ 10 ಇದ್ರೆ 110 ಹಾಕೊಳ್ಳಿ. 5% ಇದ್ರೆ 5/105 ಹಾಕೊಳ್ಳಿ. ಅಥವಾ 20% ಇದ್ರೆ 20 ಡಿವೈಡೆಡ್ ಬೈ 120 ಹಾಕೊಳ್ಳಿ. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ 10% ಇರೋದ್ರಿಂದ 10/110 ಹಾಕೋತೀನಿ. ಅಂದ್ರೆ 100ಗೆ ಪ್ಲಸ್ ರೇಟ್ ನ ಆಡ್ ಮಾಡ್ಕೋತೀನಿ 110. ಸೊ 11 ಇಂಟು 10/110 ಅಂದ್ರೆ 1,000 ರೂಪೀಸ್ ಬರ್ತದಾ? ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದ್ರೊಳಗೆ 10% ಇನ್ಕ್ಲೂಡ್ ಆಗಿದೆ. ಅದರಿಂದ ಆ 10% ನ ಸಪರೇಟ್ ಮಾಡಕ್ಕೋಸ್ಕರ ನಾನು 110 ಹಾಕೊಳ್ತಾ ಇದ್ದೀನಿ. 10 ಡಿವೈಡ್ ಬೈ 110. ಅವಾಗ ನಮ್ಗೆ ಇಂಟ್ರೆಸ್ಟ್ ಗೊತ್ತಾಗತ್ತೆ. 1,000 ರೂಪಾಯಿ ಇಂಟ್ರೆಸ್ಟ್ ಅಂತ ಹೇಳಿ. ಸೊ ಗೊತ್ತಾಯ್ತಾ ಇದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ತರ ಅಂತ ಹೇಳಿ?
ಈಗ ನಮಗೆ 11,000 ಅಲ್ಲಿ 1,000 ಇಂಟ್ರೆಸ್ಟ್ ನ ಡಿಡಕ್ಟ್ ಮಾಡಿದ್ರೆ 11 ಅಲ್ಲಿ 1,000 ಡಿಡಕ್ಟ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಪ್ರಿನ್ಸಿಪಲ್ ಅಮೌಂಟ್ 10,000 ಅಂತ ಗೊತ್ತಾಗುತ್ತೆ. 10,000 ಪ್ರಿನ್ಸಿಪಲ್ ಅಮೌಂಟ್, ಇಂಟ್ರೆಸ್ಟ್ ಅಮೌಂಟ್ 1,000, ಟೋಟಲ್ ಆಗಿ 11,000. 11ರಲ್ಲಿ 1,000 ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟ್ರೆಸ್ಟ್ ನ ಅದನ್ನ ಲೆಸ್ ಮಾಡ್ಕೋಬೇಕು. ಹೈರ್ ಪ್ರೈಸ್ ಇಂದ ಇಂಟ್ರೆಸ್ಟ್ ನ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಸಿಗುತ್ತೆ. ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್. ಹೈರ್ ಪ್ರೈಸ್ ಮೈನಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್. ಗೊತ್ತಾಯ್ತಾ ಎಲ್ಲರಿಗೂ? ಡೇಟ್ 31/12 ಇಯರ್ ಎಂಡಿಂಗ್ 31/12/2023, ಅಥವಾ ನೀವು ಡೇಟ್ ಹಾಕೋಬೇಡಿ, ಅಂತಾನೆ ಹಾಕೊಳ್ಳಿ. 4th ಇಯರ್ ಅಂತಾನು ಬರ್ಕೋಬಹುದು. ಡಿಸ್ಟರ್ಬೆನ್ಸ್ ಮಾತಾಡೋದು ಕೇಳಿಸ್ತಿಲ್ಲ. ಡೌಟ್ಸ್ ಇದೆಯಾ? ಕಾಣಿಸ್ತಿದೆ, ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ ಎಲ್ಲರಿಗೂ? ಓಕೆ, ಡೌಟ್ಸ್ ಇದ್ರೆ ಅಲ್ಲಿ ಅದೇ ನನಗೆ ಕೇಳಿಸ್ತಿಲ್ಲ. ಓಕೆ, 10,000 ಗೊತ್ತಾಯ್ತಾ ಯಾವ ತರ ಬಂತ ಅಂತ ಹೇಳಿ ಪ್ರಿನ್ಸಿಪಲ್ ಅಮೌಂಟ್? ಓಕೆ, ಈಗ ನಾವು 20 ತಗೊಂಡಿದಲ್ವಾ, ಸ್ಕೂಟಿ ಬಂದು 20. ಇದು ಬ್ಯಾಕ್ ಕ್ಯಾಲ್ಕುಲೇಷನ್, ಬ್ಯಾಕ್ ಇಂದ ಹೋಗ್ತೀವಿ, ಲಾಸ್ಟ್ ಇಂದ ಹೋಗ್ತೀವಿ. ಬ್ಯಾಕ್ ಕ್ಯಾಲ್ಕುಲೇಷನ್ ಇದು. ಯಾಕೆಂದ್ರೆ ಕ್ಯಾಶ್ ಪ್ರೈಸ್ ಎಲ್ಲಿ ಕೊಟ್ಟಿರಲ್ಲ ಆ ಪ್ರಾಬ್ಲಮ್ಗಳನ್ನ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕ್ಯಾಶ್ ಪ್ರೈಸ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು, ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಹಿಂದೆಯಿಂದ ಹೋಗ್ಬೇಕು. ಆಯ್ತಾ? 20ಯಲ್ಲಿ ತಗೊಂಡಿದ್ದು ಅಮೃತ, 20ಯಲ್ಲಿ ನಂತರ ಗಾಡಿ ತಗೊಂಡ್ರು. ಸೊ 4 ಇನ್ಸ್ಟಾಲ್ಮೆಂಟ್ ನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. 20 ಸೇರ್ಸ್ಕೊಳ್ಳಿ. 21 1 ವರ್ಷ, 21 2ನೇ ವರ್ಷ, 22 3ನೇ ವರ್ಷ, 23 4ನೇ ವರ್ಷ ತಾನೆ? 23. ಈಗ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ 31/12/2022. 31/12/2022ಗೆ ಹೋಗೋಣ. ಈಗ 31/12/2022ಗೆ ಈಗ ಪ್ರಿನ್ಸಿಪಲ್ ಅಮೌಂಟ್ ಈ 10,000 ಸೇರ್ಸ್ಕೋಬೇಕು. ಯಾಕಂದ್ರೆ ನಾವು ಬ್ಯಾಕ್ ಕ್ಯಾಲ್ಕುಲೇಷನ್ ಅಲ್ಲಿ ಏನಾಗ್ತದೆ, ಬ್ಯಾಕ್ ಕ್ಯಾಲ್ಕುಲೇಷನ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಲೆಸ್ ಆಗ್ತಾ ಹೋಗ್ತದೆ. ಅಲ್ಲ, ಡೈರೆಕ್ಟ್ ಮೆಥಡ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಬ್ಯಾಕ್ ಕ್ಯಾಲ್ಕುಲೇಷನ್ ಬಂದಾಗ ಪ್ರಿನ್ಸಿಪಲ್ ಅಮೌಂಟ್ ಆಡ್ ಆಗ್ತಾ ಹೋಗುತ್ತೆ. ಇಷ್ಟೇ ಡಿಫ್ರೆನ್ಸ್. ನಾವು ಡೈರೆಕ್ಟ್ ಮೆಥಡ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ನ ಕಡಿಮೆ ಮಾಡ್ತಾ ಹೋಗ್ತೀವಿ, ಕಡಿಮೆ ಮಾಡ್ಕೊಂಡು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಬ್ಯಾಕ್ ಕ್ಯಾಲ್ಕುಲೇಷನ್ ಬಂದಾಗ ಪ್ರಿನ್ಸಿಪಲ್ ಅಮೌಂಟ್ ನ ಆಡ್ ಮಾಡ್ತಾ ಹೋಗ್ಬೇಕು. ಬ್ಯಾಕ್ ಕ್ಯಾಲ್ಕುಲೇಷನ್ ಬಂದಾಗ ಪ್ರಿನ್ಸಿಪಲ್ ಅಮೌಂಟ್ ನ ಏನ್ ಮಾಡ್ತಾ ಹೋಗ್ಬೇಕು? ಆಡ್ ಮಾಡ್ತಾ ಹೋಗ್ಬೇಕು. ಈಗ 10,000 ರೂಪಾಯಿ 31/12/2023 10,000 ರೂಪಾಯಿ ತಗೋತಾ ಇದೀನಿ ಪ್ರಿನ್ಸಿಪಲ್ ಅಮೌಂಟ್, ಪ್ಲಸ್ 2020 ಅಂದ್ರೆ 3ನೇ ವರ್ಷದ್ದು ಹೈರ್ ಪ್ರೈಸ್ ಎಷ್ಟಿದೆ? 3ನೇ ವರ್ಷದ ಹೈರ್ ಪ್ರೈಸ್ 12,000 ಇದೆಯಾ? ಇದು ಹೈರ್ ಪ್ರೈಸ್. ಸೊ 3ನೇ ವರ್ಷದ ಹೈರ್ ಪ್ರೈಸ್ 12,000. ಎರಡನ್ನೂ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 22,000 ಆಗುತ್ತಾ? ಎರಡನ್ನೂ ಆಡ್ ಮಾಡಿದ್ರೆ 22,000 ಆಗುತ್ತೆ. ಇಂಟು 10/110 ಮಾಡಿ ಎಷ್ಟು ಬರ್ತದೆ? 2,000 ಬರ್ತದೆ. ಸೊ 2,000 ಬರ್ತದೆ ಅಂದಾಗ ಟೋಟಲ್ ಆಗಿ 22,000 ಅಲ್ಲಿ -2,000 ಹೋದ್ರೆ ನೆಕ್ಸ್ಟ್ ಉಳ್ಕೊಳ್ಳುತ್ತೆ. ಸಾರಿ, 12,000 ಅಲ್ಲಿ ಈ ಹೈರ್ ಪ್ರೈಸ್ ಅಲ್ಲಿ 12,000 ಅಲ್ಲಿ ತಗೊಳ್ಳಿ. ಸಾರಿ, ಹೈರ್ ಪ್ರೈಸ್ ಅಲ್ಲಿ ತಗೋಬೇಕು. ಈ 12,000 ಅಲ್ಲಿ 2,000 ಲೆಸ್ ಮಾಡ್ಬೇಕು. ಇಲ್ಲಿದೆಯಲ್ಲ, ಈ 12,000 ಅಲ್ಲಿ 12,000 ಅಲ್ಲಿ 2,000 ಲೆಸ್ ಮಾಡಿದ್ರೆ ನೆಕ್ಸ್ಟ್ ಉಳ್ಕೊಳ್ಳುತ್ತೆ 10,000. ಸೊ ಇಲ್ಲಿ ಹೈರ್ ಪ್ರೈಸ್ ಬಂದ 12,000. ಆಯ್ತಾ? ಇದು ಗೊತ್ತಾಯ್ತಾ? 10,000 ಇದು ಯಾವುದು? 4ನೇ ವರ್ಷದ್ದು ಪ್ರಿನ್ಸಿಪಲ್ ಅಮೌಂಟ್, 12,000 3ನೇ ವರ್ಷದ್ದು ಹೈರ್ ಪ್ರೈಸ್. ಸೊ ಟೋಟಲ್ ಮಾಡಿದಾಗ 22,000 ಇಂಟು 10% ಆಗುತ್ತೆ. ಅದಕ್ಕೆ 10/110 ಮಾಡಿದಾಗ 2,000 ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಈ 12,000 ಅಲ್ಲಿ 2,000 ಲೆಸ್ ಮಾಡಿದ್ರೆ
ನಮ್ಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ 31/12/2021 ಈಗ ಎರಡನ್ನು ತಗೋಬೇಕು, ಇದನ್ನು ತಗೋಬೇಕು ಮತ್ತೆ ಇದನ್ನು ತಗೋಬೇಕು. 10,000 ಪ್ಲಸ್ 10,000 ಪ್ಲಸ್ ಈಗ ಎಷ್ಟಿದೆ ಹೈರ್ ಪ್ರೈಸ್ ಅಂದ್ರೆ ಎರಡನೇ ವರ್ಷ 13,000 ಟೋಟಲ್ ಆಗಿ ಎಷ್ಟಾಗುತ್ತೆ 33,000. ನಾವು ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿದಾಗ ಪ್ರಿನ್ಸಿಪಲ್ ಅಮೌಂಟ್ ನ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ, ಲೆಸ್ ಮಾಡ್ತಾ ಬರ್ತೀವಿ. ಬಟ್ ಇಲ್ಲಿ ಬ್ಯಾಕ್ ಕ್ಯಾಲ್ಕುಲೇಷನ್ ಬಂದಾಗ ಪ್ರಿನ್ಸಿಪಲ್ ಅಮೌಂಟ್ ಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಮೈಂಡ್ ಅಲ್ಲಿ ಇಟ್ಕೋಬೇಕು ಏನಕ್ಕೆ ಆಡ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ 33,000ಕ್ಕೆ 10/110 ಮಾಡಿದ್ರೆ 3,000 ಬರ್ತದೆ. ಟೋಟಲ್ ಆಗಿ ಹೈರ್ ಪ್ರೈಸ್ 13,000 ಇದೆ. ಅದರಲ್ಲಿ 3,000 ರೂಪಾಯಿ 13,000 ಮೈನಸ್ 3,000 ಮಾಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಸಿಗುತ್ತೆ ನಮಗೆ. ಸೊ ಇದು ಟೋಟಲ್ ಆಗಿ 13,000 ಇದೆ. ಈಗ ಲಾಸ್ಟ್ ಇಯರ್ ಮಾಡ್ಕೊಳ್ಳೋಣ, ಗೊತ್ತಾಗ್ತಿದೆ ಅಲ್ವಾ? ಲಾಸ್ಟ್ ಇಯರ್ ಮಾಡ್ಕೊಳ್ಳೋಣ. 31/12/2020. ಸೊ 3ನ ತಗೋಬೇಕು. 1 2 3 3 ಇಂಟ್ರೆಸ್ಟ್ 3 ಪ್ರಿನ್ಸಿಪಲ್ ಅಮೌಂಟ್ ನ ತಗೊಳ್ಳೋಣ. ಸೊ 10,000 ಪ್ಲಸ್ 10,000. ಇವಾಗ ಮೊದಲನೇ ವರ್ಷದ್ದು ಎಷ್ಟು ಹೈರ್ ಪ್ರೈಸ್ 14,000. ಸೊ ಒಟ್ಟು ಟೋಟಲ್ 44,000 ಆಗುತ್ತೆ. 44,000 ಇಂಟು 10/110 4,000. ಸೊ ಟೋಟಲ್ 14,000 ಲಾಸ್ಟ್ ಹೈರ್ ಪರ್ಚೇಸ್ ಇಂದ ಹೈರ್ ಪ್ರೈಸ್ ಇಂದ ನಾವು 4,000 ಇಂಟ್ರೆಸ್ಟ್ ನ ಲೆಸ್ ಮಾಡಿದ್ರೆ 10,000. ಸೊ ಇಲ್ಲಿ 14,000. ಗೊತ್ತಾಗ್ತಿದ್ಯಾ? ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ 1/1/2020 ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಡೌನ್ ಪೇಮೆಂಟ್ ಪೇ ಮಾಡ್ತಿದ್ದಾರೆ. ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಡೌನ್ ಪೇಮೆಂಟ್ ಯಾರು ಇಂಟ್ರೆಸ್ಟ್ ಪೇ ಮಾಡಲ್ಲ. ಸೊ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 10,000. ಸೊ ಇಲ್ಲಿ ಇಲ್ಲೂ ಅಷ್ಟೇನೆ 10,000 ಹೈರ್ ಪ್ರೈಸ್. ಬೋರ್ಡ್ ಕಾಣಿಸ್ತಿಲ್ಲ? ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಬಂದು 10, 20, 30, 40, 50,000 ಕ್ಯಾಶ್ ಪ್ರೈಸ್. 10, 20, 30, 50,000. ಅದೇ ತರ ಹೈರ್ ಪ್ರೈಸ್ ಬಂದು ಹೈರ್ ಪ್ರೈಸ್ 60,000. ಸೊ ಇಂಟ್ರೆಸ್ಟ್ ಬಂದು 1 + 2 3, 3 + 3 6, 6 + 4 10,000. ಸೊ ಬ್ಯಾಕ್ ಕ್ಯಾಲ್ಕುಲೇಷನ್ ಗೊತ್ತಾಯ್ತಲ್ವಾ? ಬ್ಯಾಕ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ಬೇಕಂತ ಹೇಳಿ, ಪ್ರಿನ್ಸಿಪಲ್ ಅಮೌಂಟ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಇದ್ರಲ್ಲಿ ನಾವು ಡೈರೆಕ್ಟ್ ಮೆಥಡ್ ಅಲ್ಲಿ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ, ಇದ್ರಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಗೊತ್ತಾಗತ್ತಲ್ವಾ? ಗೊತ್ತಾಯ್ತಾ ಎಲ್ಲರಿಗೂ? ಓಕೆ. ಸೊ ರಬ್ ಮಾಡ್ಬೋದಾ? ಎಲ್ಲ ಬರ್ಕೊಂಡಿದ್ರಾ? ಸೊ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಾಬ್ಲಮ್ ಅಲ್ಲಿ ಇನ್ನೂ 2 ತರ ಸಾಲ್ವ್ ಮಾಡ್ಬೋದು. ಇದೇ ಪ್ರಾಬ್ಲಮ್ ನ ಅದನ್ನು ನೀವು ತಿಳ್ಕೊಬಹುದು. ಸೊ ತಿಳಿಸ್ಕೊಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಿಳಿಸ್ಕೊಡ್ತೀನಿ. ಇದ್ಯಾ? ಇರುತ್ತೆ ಗೊತ್ತಾಗ್ಬೇಕಲ್ವಾ ಎಲ್ಲಾ ತರ. ಈಗ 3 ಮೆಥಡ್ ತೋರ್ಸ್ಕೊಟ್ರೆ ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾವ ಮೆಥಡ್ ನನ್ಗೆ ಈಸಿ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ವಾ? ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಪ್ರಾಬ್ಲಮ್ಗೆ ನಾವು 3 ಮೆಥಡ್ ಮಾಡಿದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ಮಾಡ್ಕೊಂಡು ಹೋಗಿ.
ಆಯ್ತಾ? ಏನಿಲ್ಲ, ಈಸಿ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ ಸಪೋಸ್ ನೀವು ಈಗ ಮಾಡಿದ್ರಲ್ಲ, ಅದಕ್ಕಿಂತ ತುಂಬಾ ಈಸಿ ಅನ್ಸಿದ್ರೆ ನೀವು ಈ ಮೆಥಡ್ ಅಡಾಪ್ಟ್ ಮಾಡ್ಕೋಬಹುದು. ಅದಕ್ಕೆ ತಿಳ್ಕೊಳ್ಳೋದಕ್ಕೇನು ತಿಳ್ಕೊಬೋದಲ್ವಾ? ನೀವು ಕಲಿಯಕ್ಕೆ ಬಂದಿರೋದು ಎಲ್ಲಾ ಅಂತ ನನ್ನ ಉದ್ದೇಶ. ಎಲ್ಲಾ ತರದ್ದು ಕಲಿಬೇಕು ನೀವು ಅಂತೇಳಿ ನನ್ನ ಅಬ್ಜೆಕ್ಟಿವ್. ನಿಮ್ಗೆ ಯಾವ ತರ ಅಂತ ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ ಅಷ್ಟೇ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಸೇಮ್ ಇದೇ ಪ್ರಾಬ್ಲಮ್ಗೆ ಎರಡನೇ ಮೆಥಡ್ ಇದು, ಸೆಕೆಂಡ್ ಮೆಥಡ್. ಕ್ಯಾಲ್ಕುಲೇಷನ್ ಆಫ್ ಯಾವುದು, ಕ್ಯಾಶ್ ಪ್ರೈಸ್ ಮತ್ತೆ ಅಂಡ್ ಇಂಟರೆಸ್ಟ್. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಮತ್ತೆ ಇಂಟರೆಸ್ಟ್. ಸರ್ ಡೇಟ್ ಬರ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ಬರ್ಕೊಳ್ಳಿ. ಡೇಟ್, ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಅಮೌಂಟ್ ಮತ್ತೆ ಇಂಟ್ರೆಸ್ಟ್. ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತೆ ಇಂಟ್ರೆಸ್ಟ್. ಇದು ಅಷ್ಟೇ ಬ್ಯಾಕ್ ಕ್ಯಾಲ್ಕುಲೇಷನ್. ನಾವು ಕ್ಯಾಶ್ ಪ್ರೈಸ್ ಕಂಡುಹಿಡಿಬೇಕಂತ ಕೊಟ್ಟಾಗ ನೀವು ಯಾವಾಗ್ಲೂ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಕ್ಯಾಶ್ ಪ್ರೈಸ್ ಕಂಡುಹಿಡಿಬೇಕು ಅಂದಾಗ ನಾವು ಯಾವ್ದು ಮಾಡ್ಕೋಬೇಕಾಗತ್ತೆ, ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. 31/12/23 ಎಂಡ್ ಆಗೋದು ಇದು. ಸೊ ಆ ಎಂಡಿಂಗ್ ಹೈರ್ ಪ್ರೈಸ್ ನ ಬರ್ಕೊಳ್ಳೋಣ. ಎಂಡಿಂಗ್ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ಹೈರ್ ಪ್ರೈಸ್ ಎಷ್ಟಿದೆ? ಲಾಸ್ಟ್ 11,000 ತಾನೇ ಇರೋದು. 11,000 ಅಮೌಂಟ್ ಅಲ್ಲಿ ಬರ್ಕೋತೀನಿ. 11,000 ಅಮೌಂಟ್ ಅಲ್ಲಿ ಬರ್ಕೊಳ್ಳೋಣ. ಸೊ ನಾವು ಡೈರೆಕ್ಟ್ ಮೆಥಡ್ ಮಾಡಿದಾಗ ಇಂಟ್ರೆಸ್ಟ್ ನ ಆಡ್ ಮಾಡ್ತಿದ್ದೋ, ಬಟ್ ಇಲ್ಲಿ ನಾವು ಇಂಟ್ರೆಸ್ಟ್ ನ ಲೆಸ್ ಮಾಡ್ಕೋತೀವಿ. 31/12/23 ಅಲ್ಲಿ ಲೆಸ್ ಇಂಟರೆಸ್ಟ್. ಇಂಟರೆಸ್ಟ್ ಯಾವ ತರ ಅಂದ್ರೆ ಸೇಮ್ 11,000ದಲ್ಲಿ 10 ಡಿವೈಡೆಡ್ ಬೈ 110 ಮಾಡಿದಾಗ ಎಷ್ಟು ಬರ್ತಿತ್ತು ಇಂಟ್ರೆಸ್ಟ್? 1,000 ಬರ್ತಿತ್ತು. 1000 ಲೆಸ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಉಳ್ಕೊಳ್ಳುತ್ತೆ? 10,000 ಉಳ್ಕೊಳ್ಳುತ್ತೆ. ಸೇಮ್ ಇಂಟ್ರೆಸ್ಟ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೆಂಗ್ ಮಾಡ್ದು ಹಂಗೇನೆ. ಇಂಟ್ರೆಸ್ಟ್ 11,000 ಟೋಟಲ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ? ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಇಂಟ್ರೆಸ್ಟ್ ನ ಸಪರೇಟ್ ಮಾಡ್ಕೋಬೇಕಂದ್ರೆ 10/110 ಹಾಕೊಂಡ್ರೆ 1,000 ರೂಪೀಸ್ ಬರ್ತದೆ ಇಂಟ್ರೆಸ್ಟ್ ಅಮೌಂಟ್. ಸೊ 11 ಅಲ್ಲಿ 1 ಲೆಸ್ ಮಾಡ್ಕೊಳ್ಳಿ, 10,000 ಉಳ್ಕೊಳ್ಳುತ್ತೆ. ಇದು ಯಾವಾಗ ಉಳ್ಕೊಂಡಿರೋಂತ ಬ್ಯಾಲೆನ್ಸ್ ಅಂದ್ರೆ 1/1/2023 ಅಲ್ಲಿ ಉಳ್ಕೊಳ್ಳೋಂತ ಬ್ಯಾಲೆನ್ಸ್, ಉಳಿದಿರೋಂತ ಬ್ಯಾಲೆನ್ಸ್, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಸೊ ಲಾಸ್ಟ್ ಇಯರ್ ಅಲ್ಲಿ ಉಳಿದಿರೋಂತ ಬ್ಯಾಲೆನ್ಸ್. ಗೊತ್ತಾಯ್ತಾ? ಈಗ 31/12/2000 ಅದ್ರ ಹಿಂದಿನ ವರ್ಷ 31/12/2000 22 ಹಾಕೊಳ್ಳೋಣ. ಪುನಃ ಲೆಸ್ ಆಡ್ ಮಾಡೋಣ. ಹೈರ್ ಪ್ರೈಸ್ ಆಡ್ ಮಾಡ್ಬಿಟ್ಟು ಆಮೇಲೆ ಲೆಸ್ ಮಾಡೋಣ. ಆಡ್ ಹೈರ್ ಪ್ರೈಸ್ ಎಷ್ಟಿದೆ? ಹೈರ್ ಪ್ರೈಸ್ 31/12/22 ಅಂದ್ರೆ 3ನೇ ವರ್ಷ 12,000 ಇದೆ. ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ್ರೆ 22,000 ಆಗುತ್ತೆ. ಆಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 22,000 ಆಗುತ್ತೆ. ಸೇಮ್ 1/1/2000 ಸೇಮ್ 31st ಅಲ್ಲಿ ಇಂಟ್ರೆಸ್ಟ್ ನ ಲೆಸ್ ಮಾಡೋಣ. 31/12/2022 ಅಲ್ಲಿ ಮೈನಸ್ ಇಂಟರೆಸ್ಟ್. ಇಂಟರೆಸ್ಟ್ ನೋಡಿ ಸೇಮ್ ಇದೇ ಅಮೌಂಟ್ಗೆ ಲೆಸ್ ಮಾಡ್ಬೇಕು. ಎಷ್ಟು ಉಳ್ಕೊಂಡಿದೆ ಇಲ್ಲಿ? 22,000 ಉಳ್ಕೊಂಡಿದೆ. 10/110 ಲೆಸ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ನ. ಇನ್ನ ಉಳ್ಕೊಳ್ಳುವಂಥದ್ದು 20,000. Outstanding balance 12,000.
ನೆಕ್ಸ್ಟ್ 2022 ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿರುತ್ತೆ? ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇಷ್ಟು ಉಳ್ಕೊಂಡಿರುತ್ತೆ. ನೆಕ್ಸ್ಟ್ 31/12/2021. ಸೊ ಪುನಃ ಆಡ್ ಮಾಡೋಣ. ಏನ? ಹೈರ್ ಪ್ರೈಸ್ ನ. ಹೈರ್ ಪ್ರೈಸ್ ಎಷ್ಟಿದೆ ಅಂದ್ರೆ 13,000. ನೆಕ್ಸ್ಟ್ ಸೇಮ್ 31/12 ಅಲ್ಲಿ ಲೆಸ್ ಮಾಡೋಣ. ಏನ್ ಲೆಸ್ ಮಾಡ್ಬೇಕು? ಇಂಟ್ರೆಸ್ಟ್. ಇಂಟ್ರೆಸ್ಟ್ ಬಂದು ಟೋಟಲ್ ಇದು ಎಷ್ಟು ಬರ್ತದೆ ಅದ್ರ ಮೇಲೆ 20 + 13 33,000. ಇದ್ರ ಮೇಲೆ ಇಂಟ್ರೆಸ್ಟ್ ನ ಲೆಸ್ ಮಾಡೋಣ. 33,000 ಇಂಟು 10/110 ಅಂದ್ರೆ 3,000 ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡಿದ್ರೆ ಉಳ್ಕೊಳ್ಳೋ ಅಂತದಿಷ್ಟು 30,000. ಇದು ಯಾವತ್ತು ಉಳ್ಕೊಳ್ಳುವಂಥದ್ದು? 1/1/2021 ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ 31/12/2020 2020ಗೆ ಪುನಃ ನಾವು ಹೈರ್ ಪ್ರೈಸ್ ನ ಆಡ್ ಮಾಡ್ಕೋಣ. ಹೈರ್ ಪ್ರೈಸ್ ಎಷ್ಟಿದೆ? ಮೊದಲನೇ ವರ್ಷ 14,000 14,000 ಟೋಟಲ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 44,000 44,000 ಸೇಮ್ ಅದೇ ಡೇಟ್ ಅಲ್ಲಿ 31/12/2020 ಅಲ್ಲೇ ಲೆಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಬಂದು 44,000 ಇಂಟು 10/110 ಸೊ 4,000. ಇನ್ನ ಉಳ್ಕೊಳ್ಳುವಂಥದ್ದು 40,000 40,000 ಉಳ್ಕೊಂಡಿದೆ. ಇದು ಯಾವಾಗ ಅಂದ್ರೆ 1/1/2020 ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಸೇಮ್ ಡೇಟ್ ಅಲ್ಲೇ ಡೌನ್ ಪೇಮೆಂಟ್ ಮಾಡ್ತಾ ಇದಾರೆ. ಡೌನ್ ಪೇಮೆಂಟ್ ಬಂದು ಎಷ್ಟು? 10,000. ಅದಕ್ಕೇನು ಇಂಟ್ರೆಸ್ಟ್ ಇರಲ್ಲ. ಟೋಟಲ್ ಆಗಿ ಕ್ಯಾಶ್ ಪ್ರೈಸ್ ಬಂದು 40 + 10 50,000. ನೆಕ್ಸ್ಟ್ ಇದು ಇಂಟ್ರೆಸ್ಟ್ ಅಮೌಂಟ್ ಬಂದು ಟೋಟಲ್ 10,000. ಕ್ಯಾಶ್ ಪ್ರೈಸ್ ಆಯ್ತಲ್ವಾ? ಇಲ್ಲಿ ಕೆಳಗಡೆ ಟೋಟಲ್ ಇಂಟ್ರೆಸ್ಟ್ ಅಂತ ಟೋಟಲ್ ಇಂಟ್ರೆಸ್ಟ್. ಕ್ಯಾಶ್ ಪ್ರೈಸ್ ಬಂದು 50,000. ಟೋಟಲ್ ಇಂಟ್ರೆಸ್ಟ್ ಬಂದು 10,000. ಟೋಟಲ್ ಇಂಟ್ರೆಸ್ಟ್ 10,000 ಬರ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಟೋಟಲ್ ಇಂಟ್ರೆಸ್ಟ್ 10,000, ಕ್ಯಾಶ್ ಪ್ರೈಸ್ 50,000. ನೋಡಿ, ಇದು ಈಸಿ ಅನ್ಸಿದ್ರೆ ಇದನ್ನ ಮಾಡ್ಬೋದು, ಇದನ್ನು ಬೇಕಾದ್ರೆ. ಹಾ, ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 4ನೇ ವರ್ಷದಲ್ಲಿ ಐರ್ ಪ್ರೈಸ್ ಬಂದು 11,000 ಕೊಟ್ಟಿದ್ದಾರೆ ಅವರು. 11,000ಕ್ಕೆ ಸೇಮ್ ಅದೇ ಡೇಟ್ ಅಲ್ಲಿ 31/12/2020 ಅಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಿ, ಮೈನಸ್ ಇಂಟ್ರೆಸ್ಟ್ ಅಂತ ಬರ್ಕೊಂಡು ಈ 11,000ಗೆ 10% ಮಾಡಿದ್ರೆ 1,000 ಬರ್ತದೆ.
ಸೊ 11 ಅಲ್ಲಿ 10 1 ಲೆಸ್ ಮಾಡಿದ್ರೆ ಇನ್ನ 10,000 ಬಂದು 1/1/2023 ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಲಾಸ್ಟ್ ವರ್ಷ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. 4ನೇ ವರ್ಷದಲ್ಲಿ 10,000 ಮಾತ್ರ ಪ್ರಿನ್ಸಿಪಲ್ ಅಮೌಂಟ್ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಈ 1,000 ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಇಂಟ್ರೆಸ್ಟ್ ಕಾಲಮ್ಗೆ ಹಾಕೊಳ್ಳಿ. ನೆಕ್ಸ್ಟ್ ಎರಡನ್ನ ಆಡ್ ಮಾಡಿ, 10,000 ಮತ್ತೆ 12,000 ಅಂದ್ರೆ 3ನೇ ವರ್ಷದ್ದು 5 ಇನ್ಸ್ಟಾಲ್ಮೆಂಟ್ ಇದು. ಸೊ 10 + 12 ಎಷ್ಟಾಗುತ್ತೆ? 22 ಆಗುತ್ತೆ. ಆ 22ಗೆ ಪುನಃ ಇಂಟ್ರೆಸ್ಟ್ ನ ಚಾರ್ಜ್ ಮಾಡಿ 22,000 ಟೋಟಲ್ ಆಗಿ 22,000 ಅದಕ್ಕೆ 10% ಅಂದ್ರೆ 10/10 ಅಂದ್ರೆ 2,000 ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. 2,000 ಹಾಕೊಳ್ಳಿ. 22,000 ಅಲ್ಲಿ 2 ಲೆಸ್ ಮಾಡ್ಕೊಳ್ಳಿ. 22 2 ಲೆಸ್ ಮಾಡಿದ್ರೆ ಇನ್ನ ಉಳ್ಕೊಳ್ಳೋದು 20. ಅದಕ್ಕೆ ಏನ್ ಆಡ್ ಮಾಡ್ತೀರಾ? ಪುನಃ ಹೈರ್ ಪ್ರೈಸ್ 2ನೇ ವರ್ಷದನ್ನ ಆಡ್ ಮಾಡಿ. ಸೊ 20 + 13 33,000 ಆಗುತ್ತೆ ಟೋಟಲ್. 33,000ಕ್ಕೆ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ. ಎಷ್ಟು? 3,000. 33 3 ಲೆಸ್ ಮಾಡಿದ್ರೆ ಇನ್ನು ಉಳ್ಕೊಳ್ಳೋದು 3,000 ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಪುನಃ ಹೈರ್ ಪ್ರೈಸ್ ನ ಆಡ್ ಮಾಡ್ತೀರಾ. 30ಕ್ಕೆ 14,000 ಆಡ್ ಮಾಡಿದ್ರೆ 44,000 ಆಗುತ್ತೆ. ಆ 44,000ಕ್ಕೆ 10% ಮಾಡ್ತೀರಾ. 10/110. ಸೊ ನಿಮ್ಗೆ 4,000 ಇಂಟ್ರೆಸ್ಟ್ ಬರುತ್ತೆ. 44ರಲ್ಲಿ 4 ಲೆಸ್ ಮಾಡಿದ್ರೆ ಇನ್ನ 40,000. ಅದು 1/1/2020 ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಅದಕ್ಕೆ ಡೌನ್ ಪೇಮೆಂಟ್ ಆಡ್ ಮಾಡ್ತೀರಾ 10,000. ಟೋಟಲ್ ಆಗಿ 50,000. ಇದು ಗೊತ್ತಾಯ್ತಾ? ಯಾವ್ದು ಈಸಿ ಇದೆ ಅದ್ ಮಾಡಿ. ಅದು ಈಸಿ ಅನ್ಸಿದ್ರೆ ಅದು ಮಾಡ್ಬೋದು, ಇದು ಈಸಿ ಅನ್ಸಿದ್ರೆ ಇದು ಮಾಡ್ಬೋದು. ಇದು ಬರ್ಕೊಂಡಾದ್ರೆ ಇದು ರಬ್ ಮಾಡ್ತೀನಿ. ಬರ್ದಾಯ್ತಾ? ಗೊತ್ತಾಯ್ತಾ? ಯಾರು ವಾಯ್ಸ್ ಕೇಳಿಸ್ತಿಲ್ಲ? ಮಧುಶ್ರೀ ವಾಯ್ಸ್ ಕೇಳ್ತಿಲ್ವಾ? ಮಧುಶ್ರೀ ಓಕೆ ಸರಿ. ಓಕೆ, ಈಗ ನೋಡಿ, ಈಗ ಕೆಲವ್ರಿಗೆ ಅನ್ಸಿರುತ್ತೆ ಇದು ಈಸಿ ಇದೆ ಅಲ್ವಾ ಅಂತ ಅನ್ಸುತ್ತೆ ಅಲ್ವಾ? ಕೆಲವ್ರಿಗೆ ಅನ್ಸಿರುತ್ತಾ ಇದು ಈಸಿ ಇದೆ ಅಂತ? ಅದಕ್ಕೆ ತಿಳ್ಕೊಳ್ಳಿ ಅಂತ ಹೇಳೋದು. ತಿಳ್ಕೊಂಡಾದ್ಮೇಲೆ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದ್ ಮಾಡಿ ಅಷ್ಟೇ. ಈಗ ನೀವು ತಿಳ್ಕೊಳಕ್ಕೋಸ್ಕರನೇ ಕಲಿತಾ ಇದ್ದೀರಾ, ಕಾಲೇಜಿಗೆ ಬರ್ತಾ ಇದ್ದೀರಾ, ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಈಸಿ ಮೆಥಡ್, ಇವೆರಡಕ್ಕಿಂತ ಇನ್ನೂ ಈಸಿ ಮೆಥಡ್, ಅದನ್ನು ಒಂದು ಹೇಳ್ಕೊಟ್ಬಿಡೋಣ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಅಂಡ್ ಇಂಟರೆಸ್ಟ್. ಈಗೇನ್ ಎರಡು ಮಾಡಿದ್ರ ಅದೆರಡಕ್ಕಿಂತ ಇನ್ನೂ ಈಸಿ ಮೆಥಡ್. One, two, three, four, five. 1, 2, 3. ಹಾ, ಆಯ್ತಾಯ್ತು, ಸರಿ ಮಾಡ್ತೀನಿ, ಬೋರ್ಡ್ ಸರಿ ಮಾಡ್ತೀನಿ. ಹೆಡ್ಡಿಂಗ್ ಹೇಳ್ತೀನಿ. ಒಟ್ಟು 6 ಕಾಲಮ್ ಹಾಕೊಳ್ಳಿ. 6 ಕಾಲಮ್ ಅಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಡೇಟ್ ಅಂತ ಹಾಕೊಳ್ಳಿ. ಮೊದಲನೇ ಕಾಲಮ್ ಹೆಡ್ಡಿಂಗ್ ಅದೇನೆ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಅಂಡ್ ಇಂಟರೆಸ್ಟ್ ಅಂತ. ಸೇಮ್ ಇದು ಥರ್ಡ್ ಮೆಥಡ್, ಮೂರನೇ ಮೆಥಡ್ ಇದು. ಅವೆರಡಕ್ಕಿಂತ ಇದು ಈಸಿ ಇರುತ್ತೆ. ಡೇಟ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಎರಡನೇ ಕಾಲಮ್ ಅಲ್ಲಿ ಅಮೌಂಟ್ ಅಟ್ ದ ಎಂಡ್ ಅಂತ ಹಾಕೊಳ್ಳಿ. ಅಮೌಂಟ್ ಅಟ್ ದ ಎಂಡ್. ಮೊದಲನೇ ಕಾಲಮ್ ಅಲ್ಲಿ ಡೇಟ್, ಎರಡನೇ ಕಾಲಮ್ ಅಲ್ಲಿ ಅಮೌಂಟ್ ಅಟ್ ದ ಎಂಡ್, ಮೂರನೇ ಕಾಲಮ್ ಅಲ್ಲಿ ಹೈರ್ ಪ್ರೈಸ್, ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ಮೂರನೇ ಕಾಲಮ್ ಅಲ್ಲಿ ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ನಾಲ್ಕನೇ ಕಾಲಮ್ ಅಲ್ಲಿ ಟೋಟಲ್. ಐದನೇ ಕಾಲಮ್ ಅಲ್ಲಿ ಇಂಟರೆಸ್ಟ್. ಐದನೇ ಕಾಲಮ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಆರನೇ ಕಾಲಮ್ ಅಲ್ಲಿ ಅಮೌಂಟ್ ಅಟ್ ದ ಬಿಗಿನಿಂಗ್. ಅಮೌಂಟ್ ಅಟ್ ದ ಬಿಗಿನಿಂಗ್. ಸೊ ಕಾಲಮ್ಗಳು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಮೊದಲನೇ ಕಾಲಮ್ ಡೇಟ್, ಎರಡನೇ ಕಾಲಮ್ ಅಮೌಂಟ್ ಅಟ್ ದ ಎಂಡ್,
ಮೂರನೇ ಕಾಲಮ್ ಹೈರ್ ಪ್ರೈಸ್, ಹೈರ್ ಇನ್ಸ್ಟಾಲ್ಮೆಂಟ್ ಪ್ರೈಸ್. ನಾಲ್ಕನೇ ಕಾಲಮ್ ಟೋಟಲ್. ಐದನೇ ಕಾಲಮ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಆರನೇ ಕಾಲಮ್ ಅಮೌಂಟ್ ಅಟ್ ದ ಬಿಗಿನಿಂಗ್. ಅಮೌಂಟ್ ಅಟ್ ದ ಬಿಗಿನಿಂಗ್. ಸೊ ಕ್ಯಾಶ್ ಪ್ರೈಸ್ ಅಂತ ಬಂದಾಗ ಯಾವಾಗ್ಲೂ ಬ್ಯಾಕ್ ಇಂದಾನೇ ಹೋಗ್ಬೇಕು, ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಕ್ಯಾಶ್ ಪ್ರೈಸ್ ಕಂಡು ಹಿಡಿಬೇಕು ಅಂದಾಗ. ಅಮೌಂಟ್ ಅಟ್ ದ ಎಂಡ್ ಅಂದ್ರೆ 4ನೇ ವರ್ಷದ ಎಂಡ್ ಅಂದ್ರೆ 31/12/2023 31/12/2023 ಎಲ್ಲ ಪೇಮೆಂಟ್ ಆಗಿರ್ತದೆ, ಏನು ಉಳ್ದಿರಲ್ಲ, ನಿಲ್. ಎಲ್ಲ ಪೇಮೆಂಟ್ ಆಗೋಗಿರುತ್ತೆ, ಏನು ಉಳ್ದಿರಲ್ಲ, ಅದಕ್ಕೆ ನಿಲ್ ಅಂತ ಹಾಕೊಳ್ಳಿ. ಹೈರ್ ಪ್ರೈಸ್ ಬಂದು 11,000. 4ನೇ ವರ್ಷ ಇರೋಂಥದ್ದು 11,000. ಸೊ ಟೋಟಲ್ ಬಂದು ಕೊಡ್ಬೇಕಾಗಿರೋ ಅಮೌಂಟ್ ಸಹ 11,000. ಇಂಟ್ರೆಸ್ಟ್ 11,000ಕ್ಕೆ ಸೇಮ್ ಅದೇ ತರ 10/110 ಅಂತ ಹಾಕೊಳ್ಳಿ. ಸೊ ನಿಮಗೆ ಬರ್ತದೆ ಎಷ್ಟು? 1,000 ಬರ್ತದೆ. ಈಗ 11ರಲ್ಲಿ 1 ಲೆಸ್ ಮಾಡ್ಕೊಂಡ್ರೆ ಅಮೌಂಟ್ ಅಟ್ ದ ಬಿಗಿನಿಂಗ್ ಬರುತ್ತೆ. ಅಮೌಂಟ್ ಅಟ್ ದ ಬಿಗಿನಿಂಗ್ 11,000ದಲ್ಲಿ 1,000 ಡಿಡಕ್ಟ್ ಮಾಡ್ಕೊಂಡ್ರೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 1/1 ಅಲ್ಲಿ ಕೊಡ್ಬೇಕಾದ ಅಮೌಂಟ್ 10,000 ಇರುತ್ತೆ. 1/1/2023 ಕೊಡ್ಬೇಕಾದ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 10,000 ಇರುತ್ತೆ. 11,000ದಲ್ಲಿ 1,000 ಇಂಟ್ರೆಸ್ಟ್ ನ ಲೆಸ್ ಮಾಡ್ಬೇಕು. ಹೈರ್ ಪ್ರೈಸ್ ಮೈನಸ್ ಇಂಟರೆಸ್ಟ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 31/12/2023 ಎಂಡ್ ಅಲ್ಲಿ ಎಲ್ಲಾ ಪೇಮೆಂಟ್ ಆಗಿರುತ್ತೆ. ಸೊ ಅಮೌಂಟ್ ಅಟ್ ದ ಎಂಡ್ ಏನು ಇರಲ್ಲ, ನಿಲ್ ಇರುತ್ತೆ. ಹೈರ್ ಪ್ರೈಸ್ ಬಂದು 11,000 ಇರುತ್ತೆ. ಟೋಟಲ್ ಸಹ 11,000 ಇರುತ್ತೆ. 11,000ಕ್ಕೆ 10/110 ಮಾಡಿದಾಗ ನಮಗೆ 1,000 ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಆ 1,000ನ 11,000ದಲ್ಲಿ 1,000 ಡಿಡಕ್ಟ್ ಮಾಡಿದ್ರೆ 10,000 ರೂಪಾಯಿ ಅಟ್ ದ ಬಿಗಿನಿಂಗ್ ಅಲ್ಲಿ ಇರೋಂತ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಅಂತ ಗೊತ್ತಾಗುತ್ತೆ. ಪುನಃ ಅಟ್ ದ ಎಂಡ್ ಅಲ್ಲಿ ಸೇಮ್ ಇದೇ ಅಮೌಂಟ್ ಇಲ್ನ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದು ಯಾವಾಗ ಅಂದ್ರೆ 31/12/2022 ಅಲ್ಲಿ 31/12/2022 ಅಲ್ಲಿ ಸೇಮ್ ಅದು ಅಮೌಂಟ್ ಅಟ್ ದ ಬಿಗಿನಿಂಗ್ ಇರೋದೆ ಅಮೌಂಟ್ ಅಟ್ ದ ಎಂಡ್ ಅಂತ ಇರುತ್ತೆ. ಆದ್ರೆ ಪ್ರೀವಿಯಸ್ ಇಯರ್ ಎಂಡ್ ಅಲ್ಲಿ 10,000 ಇರುತ್ತೆ. 10,000 ಇರುತ್ತೆ ಟೋಟಲ್. ಮೂರನೇ ವರ್ಷದ ಹೈರ್ ಪ್ರೈಸ್ ಎಷ್ಟಿದೆ? ಮೂರನೇ ವರ್ಷದ ಹೈರ್ ಪ್ರೈಸ್ 12,000. ಸೊ ಇವೆರಡು ಟೋಟಲ್ ಎಷ್ಟಾಗುತ್ತೆ? 10,000 ಪ್ಲಸ್ 12,000 22,000ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ 10/110. ಸೊ 2,000 ಆಗುತ್ತೆ. ಇಲ್ಲೂ ಅಷ್ಟೇ ಟೋಟಲ್ ಆಗಿ 12,000 ಅಲ್ಲಿ 2,000 ಲೆಸ್ ಮಾಡ್ಕೊಳ್ಳಿ. ಮೈನಸ್ ಅಮೌಂಟ್ ಅಟ್ ದ ಎಂಡ್ ಬಿಗಿನಿಂಗ್. ಓಕೆ, ಎಷ್ಟು ಉಳ್ಕೊಳುತ್ತೆ ಇನ್ನ ನೆಕ್ಸ್ಟ್? 20,000 ಉಳ್ಕೊಳ್ಳೋದು. 22 ಅಲ್ಲಿ ಈ 22 ಅಲ್ಲಿ 2 ಲೆಸ್ ಆದ್ರೆ ಇನ್ನ 20,000 ಉಳ್ಕೊಳ್ಳೋದಾ? ಓಕೆ, ಅದೇ ತರ ನೆಕ್ಸ್ಟ್ 31/12/2021 ಅಲ್ಲಿ 23 ಆಯ್ತು, 22 ಆಯ್ತು, 21 ಅಲ್ಲಿ. ಸೊ ಈ 20,000 ಇಲ್ಲಿ ಬಿಗಿನಿಂಗ್ ಹಾಕೊಳ್ಳೋಣ. 20,000 ಬಿಗಿನಿಂಗ್ ಹಾಕೊಳ್ಳೋಣ. ನೆಕ್ಸ್ಟ್ ಎರಡನೇ ಇನ್ಸ್ಟಾಲ್ಮೆಂಟ್ ಬಂದು ಎಷ್ಟಿದೆ? 13,000 ಇದೆಯಾ? 13,000 ಎರಡು ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ 33,000 ಆಗುತ್ತೆ. ಆ 33,000ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 10/1. ಸೊ 3,000, 3,000 ಇಂಟ್ರೆಸ್ಟ್. ಸೊ ಟೋಟಲ್ 33,000 ಅಲ್ಲಿ 3,000 ಲೆಸ್ ಮಾಡ್ಕೊಳ್ಳಿ. ಉಳ್ಕೊಳ್ಳೋ ಅಂತದೆಷ್ಟು? 30,000. ಸೊ ನೆಕ್ಸ್ಟ್ 31/12/20 ಅಲ್ಲಿ
20 ಅಲ್ಲಿ ಏನ್ ಅದು ಎಂಡಿಂಗ್ ಅಲ್ಲಿ ಏನಿದೆ, ಇಲ್ಲಿ ಬಿಗಿನಿಂಗ್ ಅಲ್ಲಿ ಏನಿದೆ ಅದೇ ಇಲ್ಲಿ ಎಂಡಿಂಗ್ ಅಲ್ಲಿ ಬರ್ತದೆ 30,000. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ತಾ ಇದಾರೆ? ಮೊದಲನೇ ವರ್ಷದ್ದು 14,000. ಟೋಟಲ್ 44,000 ಆಗುತ್ತೆ. ಸೊ 44,000 ಇಂಟು 10/110, 4,000. 4,000ಗೆ 44 ಅಲ್ಲಿ 4 ಲೆಸ್ ಮಾಡಿ. 44 ಅಲ್ಲಿ 4 ಲೆಸ್ ಮಾಡಿದ್ರೆ 40,000. ನೆಕ್ಸ್ಟ್ 1/1/2020. ಇದು ಗೊತ್ತಾಯ್ತಲ್ವಾ? ಅಷ್ಟೇ ಸಾಕು, ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೋಟಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಇಂಟ್ರೆಸ್ಟ್ 3 4 ಈಗ ಕ್ಯಾಶ್ ಪ್ರೈಸ್ಗೆ ಫಾರ್ಮುಲಾ ಇದೆ. ಕ್ಯಾಶ್ ಪ್ರೈಸ್ ಇಸ್ ಈಕ್ವಲ್ ಟು ಅಮೌಂಟ್ ಅಟ್ ದ ಬಿಗಿನಿಂಗ್ ಪ್ಲಸ್ ಡೌನ್ ಪೇಮೆಂಟ್. ಅಮೌಂಟ್ ಅಟ್ ದ ಬಿಗಿನಿಂಗ್ ಪ್ಲಸ್, ಓಕೆ ಆಯ್ತು, ಡೌನ್ ಮಾಡ್ತೀನಿ. 40,000 ಪ್ಲಸ್ 10,000. ಡೌನ್ ಮಾಡ್ತೀನಿ ರೀ. ಕಾಣಿಸ್ತಿದ್ಯಾ? ಇದೆ ಸ್ವಲ್ಪ. ಓಕೆ, ಕ್ಯಾಶ್ ಪ್ರೈಸ್ ಇಸ್ ಈಕ್ವಲ್ ಟು ಅಮೌಂಟ್ ಅಟ್ ದ ಬಿಗಿನಿಂಗ್. ಅಮೌಂಟ್ ಅಟ್ ದ ಬಿಗಿನಿಂಗ್ ಅಂದ್ರೆ ಲಾಸ್ಟ್ ಅಲ್ಲಿ 40,000 ಉಳ್ಕೊಂಡಿದ್ದಿಲ್ಲ, ಅದು 40,000 ಅಮೌಂಟ್ ಅಟ್ ದ ಬಿಗಿನಿಂಗ್ ಪ್ಲಸ್ ಡೌನ್ ಪೇಮೆಂಟ್ 10,000. ಟೋಟಲಿ ಕ್ಯಾಶ್ ಪ್ರೈಸ್ ಬಂದು 50,000. ಇದು ಈಸಿ ಇದೆಯಾ? ಯಾವ್ದಾರು ಮಾಡ್ಕೊಳ್ಳಿ 3ರಲ್ಲಿ. ಈಸಿ ಇದೆಯೇನ್ರಮ್ಮ ಇದು? ಓಕೆ, ಸೊ ಇದು ಕ್ಲಿಯರ್ ಆಯ್ತು ಅಂದ್ರೆ ಇನ್ನ ರೇಷಿಯೋ ಮೆಥಡ್ ಒಂದೊಂದು ಪ್ರಾಬ್ಲಮ್ ನಿಮ್ಗೆ ಮೆಥಡ್ಸ್ ಗಳು ಗೊತ್ತಾಯ್ತು. ನೆಕ್ಸ್ಟ್ 3ನೇ ಪ್ರಾಬ್ಲಮ್, ಇದು ಬೇಗ ಆಗುತ್ತೆ, ಮಾಡ್ಕೊಳ್ಳಿ. ಇದು ಕ್ಲಿಯರ್ ಆಯ್ತಾ? ಎಲ್ಲ ಬರ್ಕೊಂಡಾಯ್ತಾ ಫುಲ್ಲು? ಓಕೆ, ನಿಮ್ಗೆ ಯಾವ ಮೆಥಡ್ ಅಲ್ಲ ಈಸಿ ಅನ್ಸುತ್ತೆ ಆ ಮೆಥಡ್ ಮಾಡ್ಕೋಬಹುದು, ಆಯ್ತಾ? ನಿಮ್ಗೆ ಎಲ್ಲಾನು ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇದು ಮೆಥಡ್ ಯಾವ್ದು ಅಂತ ಹೇಳಿದೆ? ರೇಷಿಯೋ ಮೆಥಡ್ ಅಲ್ವಾ? ರೇಷಿಯೋ ಮೆಥಡ್ ತಾನೆ? ಆ ಪ್ರಾಬ್ಲಮ್ ಬರ್ಕೊಂಡಿದ್ದೀರಲ್ವಾ ರೇಷಿಯೋ ಮೆಥಡ್ದು? ಅಂದ್ರೆ ಸಪೋಸ್ ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದಾಗ ನಾವು ರೇಷಿಯೋ ಮೆಥಡ್ ಮಾಡ್ಬೇಕಾಗತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ನಾವು ಬ್ಯಾಕ್ ಕ್ಯಾಲ್ಕುಲೇಷನ್ ಅಥವಾ ಡೈರೆಕ್ಟ್ ಮೆಥಡ್ ಮಾಡ್ಬೋದು. ಅದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ ಅಂದಾಗ ನಾವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು. ನಾನು ಅದಕ್ಕೇನೆ ಬೋರ್ಡ್ ಅಲ್ಲಿ ಫೋಟೋ ಹೊಡೆದಿ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಏನ್ ಕೊಟ್ಟಿರ್ತಾರೆ ಏನ್ ಕೊಟ್ಟಿರಲ್ಲ ಅಂತ ಅದ್ರಲ್ಲೇ ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ ನೋಡಿ. ಡೈರೆಕ್ಟ್ ಮೆಥಡ್ ಅಂದಾಗ ನಮ್ಗೆ ಏನ್ ಕೊಟ್ಟಿರ್ತಾರೆ? ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಹೈರ್ ಪ್ರೈಸ್ ನ ಕಂಡುಹಿಡಿಬೇಕಾಗುತ್ತೆ. ಅದೇ ಬ್ಯಾಕ್ ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಗೆ ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ, ನಮ್ಗೆ ಹೈರ್ ಪ್ರೈಸ್ ಕೊಟ್ಟಿರ್ತಾರೆ ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದೀನಿ. ಸೊ ಏನ್ ಕೊಟ್ಟಿರಲ್ಲ ಅಂತ ಅಂಡರ್ಲೈನ್ ಮಾಡಿರ್ತೀನಿ. ಅಂಡರ್ಲೈನ್ ಮಾಡಿದ್ರೆ ಅದನ್ನ ಕೊಟ್ಟಿರಲ್ಲ ಅಂತ ಅರ್ಥ. ಎಲ್ಲಿ ಅಂಡರ್ಲೈನ್ ಮಾಡಿದೀನಿ ನೋಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಬೋರ್ಡ್ ಅಲ್ಲಿ ಬರ್ದಿ ಫೋಟೋ ಹೊಡೆದು ಅಂಡರ್ಲೈನ್ ಮಾಡಿದ್ರೆ ಅದನ್ನ ಕೊಟ್ಟಿಲ್ದೇ ಇರ್ಬೇಕಾದ್ರೆ ನಾವು ಯಾವ ತರ ಮಾಡ್ಬೇಕು, ಯಾವ ಮೆಥಡ್. ಕೊಟ್ಟಿರೋದ್ ಏನಾರ ಕೊಟ್ಕೊಳ್ಳಿ, ಏನ್ ಕೊಟ್ಟಿಲ್ಲ ಅನ್ನೋದು ಮಾತ್ರ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಏನ್ ಕೊಟ್ಟಿಲ್ಲ? ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದಾಗ ನಿಮ್ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು ಬ್ಯಾಕ್ ಕ್ಯಾಲ್ಕುಲೇಷನ್ ಅಂತ. ಹೈರ್ ಪ್ರೈಸ್ ಕೊಟ್ಟಿಲ್ಲ ಅಂದಾಗ ನಿಮ್ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು ಡೈರೆಕ್ಟ್ ಮೆಥಡ್ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದಾಗ ನಿಮ್ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು ಯಾವ್ದು ರೇಷಿಯೋ ಮೆಥಡ್ ಅಂತ. ಗೊತ್ತಾಯ್ತಾ?
ಇದ್ರಲ್ಲಿ ನೋಡಿ ಏನ್ ಹೇಳ್ತಾರೆ ರೇಷಿಯೋ ಮೆಥಡ್ ಅಲ್ಲಿ ಆನ್ 1/1/2020 ಯಾರು ತಗೋತಾರದ್ದು ಅಮೃತ ಡೆಲಿವರ್ಡ್ ಟು ಹರ್ಷಿತಾ ಅಂತ ಬರ್ಸಿದೀನಾ? ಹರ್ಷಿತಾ ಡೆಲಿವರ್ಡ್ ಟು ಐಶ್ವರ್ಯ ಎ ಮಿಷಿನ್ ಅಂದ್ರೆ ಒಂದ್ ಮಿಷಿನ್ ಡೆಲಿವರ್ ಕೊಡ್ತಾ ಇದಾರೆ. ಎಷ್ಟಕ್ಕೆ ಕೊಡ್ತಾ ಇದಾರೆ ಅಂದ್ರೆ 5,000 ಆನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ₹5,000 ಬೀಂಗ್ ಪೇಯ್ಡ್ ಆನ್ ಡೆಲಿವರಿ ಆನ್ ಅಗ್ರಿಮೆಂಟ್ ಅಂತೆಲ್ಲ ಕೊಟ್ಟಾಗ ಅದನ್ನ ನೀವು ಡೌನ್ ಪೇಮೆಂಟ್ ಅಂತ ಟ್ರೀಟ್ ಮಾಡ್ಬೇಕು. ಆನ್ ಡೆಲಿವರಿ ಟೈಮ್ ಅಲ್ಲಿ ಕೊಡುವಂತದ್ದು ಅಥವಾ ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಟೈಮ್ ಅಲ್ಲಿ ಕೊಡುವಂತದ್ದನ್ನ ನಾವು ಏನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಡೌನ್ ಪೇಮೆಂಟ್. ಆಯ್ತಾ? ಡೌನ್ ಪೇಮೆಂಟ್ ಅಂತ ಆನ್ ಡೆಲಿವರಿಲಿ ಕೊಡುವಂತದ್ದು ಅಥವಾ ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೆ ಕೊಡುವಂತ ಅಮೌಂಟ್ ನ ನಾವು ಡೌನ್ ಪೇಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ದ ಬ್ಯಾಲೆನ್ಸ್ ಇನ್ 5 ಇನ್ಸ್ಟಾಲ್ಮೆಂಟ್ ಆಫ್ ₹5,000 ಡೌನ್ ಪೇಮೆಂಟ್ 5,000 ಕೊಟ್ಟಿದ್ದಾರೆ. ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದಾರೆ? ₹5,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಷ್ಟು ಇನ್ಸ್ಟಾಲ್ಮೆಂಟ್? 5 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದಾರೆ. ಒಟ್ಟು 5,000 ತರ ಬೋರ್ಡ್ ಕಾಣಿಸ್ತಿಲ್ಲ. ಓಕೆ ಓಕೆ ಡೌನ್ ಪೇಮೆಂಟ್ ಬಂದು ₹5,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಗಳು ಬಂದು ₹5,000 ತರ 5 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದಾರೆ. 5,000 ಇಂಟು 5 ಇನ್ಸ್ಟಾಲ್ಮೆಂಟ್. ಸೊ ಟೋಟಲ್ ಆಗಿ 5 25,000 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಮಾಡ್ಕೊಂಡಾಗ ನಮಗೆ 30,000 ಬಂತು. ಎಷ್ಟು ಬರ್ತಾ ಇದೆ? 30,000. ಇದು ಹೈರ್ ಪ್ರೈಸ್, ಟೋಟಲ್ ಹೈರ್ ಪ್ರೈಸ್. ಇದು ಟೋಟಲ್ ಹೈರ್ ಪ್ರೈಸ್. ಡೌನ್ ಪೇಮೆಂಟ್ ಬಂದು ಎಷ್ಟಿದೆ? 5,000. 5 ವರ್ಷಕ್ಕೆ ಇನ್ಸ್ಟಾಲ್ಮೆಂಟ್ ಬಂದು 5 ಇನ್ಸ್ಟಾಲ್ಮೆಂಟ್ಗಳು 25,000. ಟೋಟಲ್ ಬಂದು ಎಷ್ಟಾಗುತ್ತೆ? 30,000 ಅವನು ಪೇಮೆಂಟ್ ಕೊಡ್ತಾ ಇದ್ದಾನೆ. ಈಗ ನಾವು ಫಸ್ಟಿಗೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟರೆಸ್ಟ್. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟರೆಸ್ಟ್. ಸೊ ಇಂಟ್ರೆಸ್ಟ್ ಗೆ ಫಾರ್ಮುಲಾ ಏನು? ಟೋಟಲ್ ಇಂಟ್ರೆಸ್ಟ್ ಗೆ ಟೋಟಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಹೈರ್ ಪ್ರೈಸ್ ಪ್ಲಸ್ ಡೌನ್ ಪೇಮೆಂಟ್ ಮೈನಸ್ ಕ್ಯಾಶ್ ಪ್ರೈಸ್. ಇದು ಫಾರ್ಮುಲಾ. ಟೋಟಲ್ ಹೈರ್ ಪ್ರೈಸ್ ಪ್ಲಸ್ ಡೌನ್ ಪೇಮೆಂಟ್ 5,000 ಇಂಟು 5 ಅಂದ್ರೆ 25,000 ಟೋಟಲ್ ಹೈರ್ ಪ್ರೈಸ್ ಪ್ಲಸ್ ಡೌನ್ ಪೇಮೆಂಟ್ 5,000. 30,000ದಲ್ಲಿ ಕ್ಯಾಶ್ ಪ್ರೈಸ್ ಬಂದು 25,000 ಲೆಸ್ ಮಾಡಿದ್ರೆ ಟೋಟಲ್ ಇಡ್ತಾ ಇದೀವಿ ನಾವು. ಏನಾಗ್ತಿದೆ ಕಾಣಿಸ್ತಿಲ್ವಾ? ಓಕೆ, ಒಂದ್ ಸೆಕೆಂಡ್. ಸರಿ, ನಿಮಗೆ ಅಲ್ವಾ? ಅದಕ್ಕೆ ಒಂದ್ ಸೆಕೆಂಡ್. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು. ನೋಡಿ, ಇಲ್ಲಿ ಫಸ್ಟ್ ಗೆ ನೀವು ಟೋಟಲ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಈ ರೇಷಿಯೋ ಮೆಥಡ್ ಅಲ್ಲಿ. ಅದಕ್ಕೆ ಫಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್ ಅಂತ ಬರ್ಕೊಂಡಿದೀನಿ. ಆ ಟೋಟಲ್ ಇಂಟ್ರೆಸ್ಟ್ ಫಾರ್ಮುಲಾ ಬಂದು ಟೋಟಲ್ ಹೈರ್ ಪ್ರೈಸ್ ಪ್ಲಸ್ ಡೌನ್ ಪೇಮೆಂಟ್ ಮೈನಸ್ ಕ್ಯಾಶ್ ಪ್ರೈಸ್ ಬರ್ಕೊಳ್ಳಿ. ಟೋಟಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಹೈರ್ ಪ್ರೈಸ್ ಪ್ಲಸ್ ಡೌನ್ ಪೇಮೆಂಟ್ ಮೈನಸ್ ಕ್ಯಾಶ್ ಪ್ರೈಸ್. ಸೊ ಟೋಟಲ್ ಹೈರ್ ಪ್ರೈಸ್ 5 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದಾರೆ 5,000 ತರ. ಟೋಟಲ್ ಆಗಿ ಟೋಟಲ್ ಹೈರ್ ಪ್ರೈಸ್ ಬಂದು 25,000 ಪ್ಲಸ್ ಡೌನ್ ಪೇಮೆಂಟ್ ಬಂದು 5,000 ಮೈನಸ್ ಕ್ಯಾಶ್ ಪ್ರೈಸ್ ಬಂದು ಮಿಷಿನ್ ಕ್ಯಾಶ್ ಪ್ರೈಸ್ ಬಂದು 25,000. ಸೊ ಟೋಟಲ್ ಆಗಿ ಟೋಟಲ್ ಹೈರ್ ಪ್ರೈಸ್ 25,000 ಪ್ಲಸ್ ಡೌನ್ ಪೇಮೆಂಟ್ 5,000, ಟೋಟಲ್ ಆಗಿ 30,000. 30,000ದಲ್ಲಿ ಕ್ಯಾಶ್ ಪ್ರೈಸ್ 25,000 ಲೆಸ್ ಮಾಡಿದ್ರೆ ಟೋಟಲ್ ಇಂಟ್ರೆಸ್ಟ್ ಪೇ ಮಾಡ್ತಾರಂತದ್ದು ₹5,000. ಇದೇನ್ ಡೌಟ್ ಇಲ್ಲ ಅಲ್ವಾ? ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್.
ಆನ್ ದ ಬೇಸಿಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಂತ. ಇದು ಬಂದು ಟೋಟಲ್ ಇಂಟ್ರೆಸ್ಟ್ ಇದು. ನೆಕ್ಸ್ಟ್ ಇದು ಫಸ್ಟ್ ಸ್ಟೆಪ್ ರೇಷಿಯೋ ಮೆಥಡ್ ಅಲ್ಲಿ. ಸೆಕೆಂಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ratios on the basis of outstanding balance. Calculation of ratios on the basis of outstanding balance. ಸೊ ಬ್ಯಾಲೆನ್ಸ್ ಬಂದು ಒಟ್ಟು ಇಲ್ಲೇ ಗೊತ್ತಾಗ್ತಿದೆ 5 ಇನ್ಸ್ಟಾಲ್ಮೆಂಟ್ ಇದೆ. ಮೊದಲನೇ ಇನ್ಸ್ಟಾಲ್ಮೆಂಟ್ ಬ್ಯಾಲೆನ್ಸ್ 25,000 ಇರುತ್ತೆ ಅನ್ಕೊಳ್ಳಿ. ಅದ್ರಲ್ಲಿ 5,000 ತೀರುತ್ತೆ, 20,000 ಇರುತ್ತೆ ಅನ್ಕೊಳ್ಳಿ. ಅದ್ರಲ್ಲಿ 5,000 ತೀರಿದ್ರೆ ನೆಕ್ಸ್ಟ್ 15,000 ಇರುತ್ತೆ ಅನ್ಕೊಳ್ಳಿ. ಅದ್ರಲ್ಲಿ 5,000 ತೀರಿದ್ರೆ ಇನ್ನ 10,000 ಇರುತ್ತೆ ಅನ್ಕೊಳ್ಳಿ. ಅದ್ರಲ್ಲಿ 5,000 ತೀರಿದ್ರೆ ಇನ್ನ 5,000 ಇರುತ್ತೆ ಅನ್ಕೊಳ್ಳಿ. 1 2 3 4 5 ಅಂದ್ರೆ ಫಸ್ಟ್ 5,000 ಇರುತ್ತೆ. ಆಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಬಂದು ಸ್ಟಾರ್ಟಿಂಗ್ ಅಲ್ಲಿ 25,000 ಇರುತ್ತೆ. 5,000 ತೀರಿದ್ರೆ ಇನ್ನು 20,000 ಉಳ್ಕೊಳ್ಳುತ್ತೆ. 20ರಲ್ಲಿ 5,000 ತೀರಿದ್ರೆ ಇನ್ನು 15,000 ಉಳ್ಕೊಳ್ಳುತ್ತೆ. 15ರಲ್ಲಿ ಇನ್ನು 5 ತೀರ್ಸಿದ್ರೆ 10 ಉಳ್ಕೊಳ್ಳುತ್ತೆ. 10ರಲ್ಲಿ 5 ತೀರ್ಸಿದ್ರೆ 5 ಉಳ್ಕೊಳ್ಳುತ್ತೆ. ಸೊ ಇದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಬೇಸಿಸ್. ಮೊದ್ಲು 25,000 ಇತ್ತು, 5,000 ತೀರಿದ್ಮೇಲೆ 20,000 ಆಯ್ತು, ನೆಕ್ಸ್ಟ್ 5,000 ತೀರಿಸಿದ್ಮೇಲೆ 15 ಆಯ್ತು. ಈ ತರ 0 ಕ್ಯಾನ್ಸಲ್ ಮಾಡ್ಬೋಣ, 3 3 0 ಕ್ಯಾನ್ಸಲ್ ಮಾಡ್ಬೋಣ. ಅವಾಗ ರೇಷಿಯೋ ಬಂದು 25:20:15:5. ಸೊ ಇದು 5 ಹೋಗುತ್ತೆ. 5 1s 5 2s 5 3s 5 4s 5 5s. ಸೊ ರೇಷಿಯೋ ಬಂದು ಏನಾಗುತ್ತೆ 5:4:3:2:1. ಸೊ ಇದ್ರ ಟೋಟಲ್ ಬಂದು 15 ಆಗುತ್ತೆ. ರೇಷಿಯೋ ಬಂದು ಎಷ್ಟು ಟೋಟಲ್ ಟೋಟಲ್ 15. ಸೊ ರೇಷಿಯೋಗಳು ಏನಾಗುತ್ತೆ 5/15 ಆಗುತ್ತೆ, ನೆಕ್ಸ್ಟ್ 4/15 ಆಗುತ್ತೆ, ನೆಕ್ಸ್ಟ್ 3/15 ಆಗುತ್ತೆ, ನೆಕ್ಸ್ಟ್ 2/15 ಆಗುತ್ತೆ, ನೆಕ್ಸ್ಟ್ 1/15 ಆಗುತ್ತೆ. ಇದು ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಗೊತ್ತಾಯ್ತಾ? ರೇಷಿಯೋಗಳನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದಂತ ಗೊತ್ತಾಯ್ತಾ? ಎರಡು ಸ್ಟೆಪ್ ಗೊತ್ತಾಯ್ತು. ಟೋಟಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಗೊತ್ತಾಯ್ತು, ಮತ್ತೆ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಗೊತ್ತಾಯ್ತು. ಎರಡು ಗೊತ್ತಾಯ್ತಲ್ವಾ? ಡೌಟ್ಸ್? ಓಕೆ, ನೆಕ್ಸ್ಟ್ ನಾನು ಹೇಳ್ತೀನಿ, ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆಫ್ ಈಚ್ ಇಯರ್. ಈಚ್ ಇಯರ್ ಇಂಟ್ರೆಸ್ಟ್ ನ ಕಂಡಿಡ್ಕೊಳ್ಳೋಣ. ಈಗ ಈಚ್ ಇಯರ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಆಫ್ ಈಚ್ ಇಯರ್ ಇಂಟ್ರೆಸ್ಟ್, ಥರ್ಡ್ ಸ್ಟೆಪ್. ಅದು ಮೂರನೇ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಈಚ್ ಇಯರ್ ಇಂಟ್ರೆಸ್ಟ್. ಹೈ ಮಾಡ್ತೀನಿ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಈಚ್ ಇಯರ್ ಇಂಟ್ರೆಸ್ಟ್ ಕಾಣಿಸ್ತಿದ್ಯಾ? ಸೊ ಮೊದಲನೇ ವರ್ಷ ಟೋಟಲ್ ಆಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದೀರಾ. ಸೊ ಫಾರ್ಮುಲಾ ಬಂದು ಟೋಟಲ್ ಇಂಟ್ರೆಸ್ಟ್ ಇಂಟು ರೇಷಿಯೋ. ಇದನ್ನ ನೀವು ಮಾಡ್ಬೇಕು ಮೊದಲನೇ ವರ್ಷ, ಫಸ್ಟ್ ಇಯರ್ ಬಂದು ಇಂಟ್ರೆಸ್ಟ್ ಟೋಟಲ್ ಆಗಿ 5,000 ರೂಪಾಯಿ ಇದೆ. ಸೊ ಮೊದಲನೇ ವರ್ಷದ್ದು ರೇಷಿಯೋ 5/15 ಆಗುತ್ತೆ. 5/15 ತಾನೇ ಮೊದಲನೇ ವರ್ಷ ನೀವು ಕಂಡುಹಿಡ್ಕೊಂಡಿರೋದು. 5,000 ಇಂಟು 5/15 ಮಾಡಿ ನೀವು, ಎಷ್ಟು ಬರ್ತದೆ ನೋಡಿ. ಫಸ್ಟ್ ಇಯರ್ ಇಂಟ್ರೆಸ್ಟ್ 5,000 ಇಂಟು 5/15 ಎಷ್ಟು ಬರ್ತದೆ? 1000. ಓಕೆ, 67 ಮಾಡ್ಕೊಳ್ಳಿ. ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಸೊ 5,000 ಇಂಟು 4/15
4/15 ಎಷ್ಟು ಬರ್ತದೆ ನೋಡಿ. ಅದೇ ತರ ಥರ್ಡ್ ಇಯರ್ 1333. ನೆಕ್ಸ್ಟ್ ಥರ್ಡ್ ಇಯರ್ ಇಂಟ್ರೆಸ್ಟ್ 5000 ಇಂಟು 3/15. ಅದೇ ತರ ಎಲ್ಲದು ವರ್ಷದ್ದು ಮಾಡಿ. 4ನೇ ವರ್ಷದ್ದು ಥರ್ಡ್ ಇಯರ್ ಫೋರ್ತ್ ಇಯರ್ ಇಂಟ್ರೆಸ್ಟ್ 5000 ಇಂಟು 2/15. ಅದೇ ತರ ಮಾಡ್ಕೊಂಡು ಹೋಗಿ, ಹೇಳ್ತಾ ಹೋಗಿ ಅದೇ ತರ ಮಾಡ್ಕೊಂಡು. ಥರ್ಡ್ ಇಯರ್ ಎಷ್ಟು ಬಂತು? 5000 ಇಂಟು 3/15 1000. ನೆಕ್ಸ್ಟ್ ಫೋರ್ತ್ ಇಯರ್ 667. ನೆಕ್ಸ್ಟ್ ಸಿಕ್ಸ್ತ್ ಇಯರ್ದು ಫಿಫ್ತ್ ಇಯರ್ದು ಇಂಟ್ರೆಸ್ಟ್ 5000 ಇಂಟು 1/15 333. ಟೋಟಲ್ ಇಂಟ್ರೆಸ್ಟ್ ಬಂದು 5000 ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ 5000 ಆಗುತ್ತೆ. ಇದು ಗೊತ್ತಾಯ್ತಾ? ಇಷ್ಟೇನಾ ಇದು? ಅಂದ್ರೆ ಅವರೇ 5 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ 5000 ಅಂತ. ನಿಮ್ಗೆ ಇಂಟ್ರೆಸ್ಟ್ ಸಪ್ರೇಟ್ ಎಷ್ಟು ಅಂತ ಗೊತ್ತಿರಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಅದಕ್ಕೆ ನೀವು ಇದನ್ನ ರೇಷಿಯೋ ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ದೀರಾ. ಇಂಟ್ರೆಸ್ಟ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಇಯರ್ ಪರ್ಟಿಕ್ಯುಲರ್ಸ್ ಇಂಟ್ರೆಸ್ಟ್ ಅಮೌಂಟ್ ಇಯರ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಷ್ಟು ಕಾಲ. ಇದೇನ್ ಡೌಟ್ ಇಲ್ಲ ಅಲ್ಲ? ಓಕೆ, ಬರ್ಕೊಂಡಾಯ್ತಲ್ಲ ಎಲ್ಲ? ಅಳಿಸ್ಬೋದಲ್ಲ? ಸೊ ಇನ್ನ 2 ಪ್ರಾಬ್ಲಮ್ ಇದೆಯಾ? ಒಂದು 15 ಮಿನಿಟ್ಸ್ ಬ್ರೇಕ್ ತಗೋಬೋದಾ? ಅದೆರಡು ಪ್ರಾಬ್ಲಮ್ ಮಾಡ್ಬಿಟ್ಟು ನಿಮ್ಗೆ ಲೆಡ್ಜರ್ ಅಕೌಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಒಂದು 15 ಮಿನಿಟ್ಸ್ ಬ್ರೇಕ್ ತಗೋತೀರಾ? ಸಾಕಾಯ್ತಾ? ಯಾರು ಸಾಕಾಗಿದ್ದು ಯಾರಿಗೆ? ಓಕೆ, ನಾಳೆನೆ ಮಾಡೋಣ ಬಿಡಿ. ಈಗ ಇಷ್ಟು ಹೇಳ್ಕೊಟ್ಟಿದ್ದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬಗ್ಗೆ ಗೊತ್ತಾಯ್ತಲ್ವಾ ಎಲ್ಲರಿಗೂ? ಯಾವ್ಯಾವ ತರ ಮಾಡ್ಬೇಕಂತ. ನಿಮಗೆ ಮೂರ್ ಮೆಥಡ್ ಏನಿದೆ ಅದ್ರಲ್ಲಿ ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್ ಇನ್ನ 2 ಪ್ರಾಬ್ಲಮ್ ಇದೆ, ಅದನ್ನೇ ಚಿಕ್ಕದಿದೆ. ಅದು ಹೇಳ್ಕೊಟ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬಗ್ಗೆ ಎಲ್ಲಾ ಮೆಥಡ್ ಅಲ್ಲೂ ಹೇಳ್ಕೊಟ್ಟಂಗ ಆಗುತ್ತೆ. ಎಲ್ಲಾ ಮೆಥಡ್ ಹೇಳ್ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಜರ್ನಲ್ ಎಂಟ್ರಿ ಯಾವ ತರ ಈಸಿಯಾಗಿ ಮಾಡೋದು, ಮತ್ತೆ ಲೆಡ್ಜರ್ ಅಕೌಂಟ್ ನ ಯಾವ ತರ ಈಸಿಯಾಗಿ ಮಾಡೋದು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆನಾ? ಸಾಕಲ್ವಾ ಎಲ್ಲರಿಗೂ? ಓಕೆ, ನಾಳೆ ಎಷ್ಟು ಗಂಟೆಗೆ ಹಾಗಾದ್ರೆ? 1000 MB ಹೊಂಟೋಯ್ತಾ? ಸರಿ, ಓಕೆ. ನಾಳೆ ಮಾರ್ನಿಂಗ್ ಒಂದು 8 ಅಥವಾ 9 to 10 ಸ್ಟಾರ್ಟ್ ಮಾಡೋಣ. ಇದು ಒಂಚೂರು ಎಕ್ಸ್ಪ್ಲೈನ್ ಮಾಡ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಸಂಡೇಗೆ ನಿಮ್ಗೆ ಲೆಡ್ಜರ್ ಅಕೌಂಟ್ ಮತ್ತೆ ಜರ್ನಲ್ ಎಂಟ್ರಿ ಯಾವ ತರ ಪಾಸ್ ಮಾಡೋದು ಒಂದೊಂದು ಲೆಕ್ಕ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ಓಕೆ. ಹೇಳಿ. ಡೌಟ್ಸ್ ಇದ್ರೆ ಹೇಳಿ. FA ಗ್ರೂಪ್ ಅಲ್ಲಿ ಹೇಳಿ. ನಾನು ಇದು ಬಂದು ನಂದು ಅಫಿಷಿಯಲ್ ಆಗಿ ಇದು ಚಾಪ್ಟರ್ ಕೊಟ್ಟಿಲ್ಲ, ಅದಕ್ಕೆ ನಾನು ಕಂಬೈನ್ ಮಾಡಿ ಮೂರ್ದು ಕ್ಲಾಸ್ ಅವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಕೊಟ್ಟಿದ್ದು. ಮಾಮೂಲಿ
ಬೇಕಾದ್ರೆ ಅದು ನನಗೆ ಯಾವ ಚಾಪ್ಟರ್ ಕೊಟ್ಟಿರ್ತಾರೋ ಅದ್ ಹೇಳ್ಕೊಡ್ತೀನಿ ನಿಮ್ಗೆ ಮಾಮೂಲಿ ಕ್ಲಾಸ್. ಇದು ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ 3 ಕಂಬೈನ್ಡ್ ಆಗಿ ಅಂತ ಮಾಡ್ತಾ ಇರೋದು ಎಕ್ಸ್ಟ್ರಾ ಕ್ಲಾಸ್ ನ. ಅನೌನ್ಸ್ ಮಾಡ್ತೀನಲ್ಲ ಅದನ್ನ ಯಾವ್ದ್ರಲ್ಲಿ ಹೇಳ್ಬೇಕಂತ FA ಕ್ಲಾಸ್ ಅಲ್ಲ. ಆಕ್ಚುಲಿ FA ಗ್ರೂಪ್ ಮಾಡಿದೀನಲ್ಲ ಸಪ್ರೇಟ್ ಆಗಿ ಎಲ್ಲಾ ಸೆಕ್ಷನ್ಗೂ ಸಪ್ರೇಟ್ ಆಗಿ ಗ್ರೂಪ್ ಆಗಿದೆ. ನೀವೇನ್ ಮಾಡ್ಬೇಕಂದ್ರೆ ನಾನು ಕ್ಲಾಸ್ ಟೈಮ್ ಟೇಬಲ್ ಹೇಗೂ ಕೊಟ್ಟಿದ್ದಾರೆ ನಿಮ್ಗೆ ಅನ್ಕೋತೀನಿ. ಟೈಮ್ ಟೇಬಲ್ ಪ್ರಕಾರ ನಾನು ಲೈವ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ನಿಮ್ಮ ಕ್ಲಾಸ್ ತಗೊಂಡಿದ್ದಾರೆ ಅಂತ. ಆ ನೋಟಿಫಿಕೇಶನ್ ಬಂದಾಗ ನೀವು ಜಾಯಿನ್ ಲೈವ್ ಅಂತ ಕೊಟ್ರೆ ಜಾಯಿನ್ ಆಗ್ತೀರಾ ಕ್ಲಾಸ್ಗೆ. ಓಕೆ, ಯಾವ ಸೆಕ್ಷನ್ ನೀವು ಮನುಶ್ರೀ? ಈ ಸೆಕ್ಷನ್ ಅವರಾ? ಓಕೆ ಓಕೆ ಸರಿ. ನನ್ನ ಈ ಸೆಕ್ಷನ್ ಸಪ್ರೇಟ್ ಗ್ರೂಪ್ ಇದೆ, ಅದು ನೋಟಿಫಿಕೇಶನ್ ಬರುತ್ತೆ ಬಿಡಿ ನಿಮ್ಗೆ. ಓಕೆ, ಥ್ಯಾಂಕ್ ಯು.